ಸ್ಟಾರ್ಟ್ ಮಾಡಬೇಕಾಗಿ ವಿನಂತಿ. ಈಗ ಅಲ್ಲಿ ಟೋವಿಂಗ್ ವೆಹಿಕಲ್ ಬಂದದ. ಯಾರು ಬೈಕ್ ಕಾರ ತೆಗೆಯುದಿಲ್ಲ, ಸೀದಾ ತಗೊಂಡು ಟ್ರಾಫಿಕ್ ಸ್ಟೇಷನ್ ತಗೊಂಡು ಹೋಗಲಾಗುವುದು. ಹೋದ ಮೇಲೆ 5,000 ಒಂದು 10,000 ಒಂದು ಪೆನಾಲ್ಟಿ ಬರ್ತದ. ಬ್ಯಾಟ್ಸ್ಮನ್ಸ್ ರೂರಲ್ ಬ್ಯಾಟ್ಸ್ಮನ್ಸ್ ಮೊದಲನೆಯ ಜೋಡಿ ಬೇಗನೆ ಬರಬೇಕಾಗಿ ವಿನಂತಿ. ಸರ್ ಸಮಯ ತುಂಬಾ ಆಗ್ತಾ ಇದೆ, ದಯವಿಟ್ಟು ನಮ್ಮ ಬ್ಯಾಟ್ಸ್ಮನ್ ಎಲ್ಲಿದ್ದಾರೆ ಬೇಗ ಬರಬೇಕು. ಡಿವೈಎಸ್ಪಿ ಶಿಲ್ಪಿ ಸರ್ ಅನ್ಸುತ್ತೆ, ತಮಿಳ್ ಕ್ಯಾಪ್ಟನ್ ಸರ್ ಸ್ವಲ್ಪ ಬೇಗನೆ ಬನ್ನಿ ಸರ್. ಓಪನಿಂಗ್ ದಾಂಡಿಗರು ಮತ್ತೊಂದು ಸೆಮಿಫೈನಲ್ ಇದೆ ಸರ್, ಇವತ್ತೇ ಆಡಿಸ್ಬೇಕು. ಅದು ಕೂಡ ಸೆಕೆಂಡ್ ಸೆಮಿಫೈನಲ್ ಇವತ್ತೇ ಇದೆ. ಟೋಟಲ್ 40 ಓವರ್ಗಳ ಮ್ಯಾಚ್ ಆಗ್ಬೇಕು ಸರ್. ಇನ್ನು ದಯವಿಟ್ಟು ಬೇಗನೆ ಬರಬೇಕು. ರೂರಲ್ ಆಟಗಾರರು ಬ್ಯಾಟ್ಸ್ಮನ್ಸ್ ಬೇಗ ಬರಬೇಕಾಗಿ ವಿನಂತಿ. ಸರ್ ನೀವು ಕೂಡ ಲೇಟ್ ಮಾಡಿದ್ರೆ ನಿಮಗೂ ಕೂಡ ಪೆನಾಲ್ಟಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಂಪೈರ್ಸ್ ಟೈಮರ್ ಸ್ಟಾರ್ಟ್ ಮಾಡಿದ್ದಾರೆ, ಗಮನ ಇರಲಿ. ಈಗಾಗಲೇ ಸರ್ ಹೇಳಿದಾಗೆ 45 ನಿಮಿಷ. ಅದು ಏನಾದ್ರು ಬ್ಯಾಟ್ಸ್ಮನ್ ಡಿಲೇ ಮಾಡಿದ್ರು ಕೂಡ ನಿಮ್ಮ ಮೇಲೆ -5 ರನ್ ಮಾಡಲಾಗುವುದು ಅಂತ ಮಾಹಿತಿ ಬರ್ತಾ ಇದೆ ನನಗೆ. ನೀವೇನು ಹೊಡೆದಿರ್ತಾರಲ್ಲ ಸರ್ ಸ್ಕೋರ್, ಅದರಲ್ಲಿ 5 ರನ್ಗಳನ್ನು ಕಡಿತಗೊಳಿಸಲಾಗುವುದು. ಮತ್ತೆ ಸಮಯ ಮಾಡಿದರೆ ಬೇಗ ಬೇಗ ಹೋಗಬೇಕು ರೂರಲ್ ಬ್ಯಾಟ್ಸ್ಮನ್ಸ್ಗಳು ಮೊದಲನೇ ಜೋಡಿಯಾಗಿ. ಓಕೆ, ಈಗ ಬಂದಿದ್ದಾರೆ ಶಿಲ್ಪಿ ಸರ್ ಅವ್ರ ಜೊತೆಯಾಗಿ ಮತ್ತೊಬ್ಬರ ಬ್ಯಾಟ್ಸ್ಮನ್ ಸರ್. ಸ್ವಲ್ಪ ಹೆಸರನ್ನ ಸರ್. ಸಂಗು ಕೋಟ್ಯಾಳ ಹಾಗೂ ಭೀಮಾ ತೀರದ ಹುಲಿ ಬಂಡಿಗಂಡಿ ಸ್ವಾಮಿಗಳು. ಸರ್ ಬೌಲರ್ ನೇಮ್ ಸರ್. ಸರ್ ಬೌಲರ್ ಸರ್. ಹಾಂ ಸಂಗಮೇಶ್ ಸರ್ ಬೌಲರ್ ಹೆಸರು ಗಜಾನನ್. ಓಕೆ ಓಕೆ ಸರ್, ಓಕೆ ಲಾಸ್ಟ್ ಪ್ಲೇ ಗಜಾನನ್ ಮಂಗಸೂಳಿ. ಮೊದಲನೆಯ ಬಾಲು. ವಾಟ್ ಅ ಕ್ಯಾಚ್ ಅಲ್ಲಿ ಸರ್. ವಿನಂತಿ, ಈ ಕಡೆ ಅವರಿಗೆ ಸನ್ಮಾನ ಸಮಾರಂಭ ನೆರವೇರಿಸಲಾಗುವುದು. ವೇದಿಕೆ ಕಡೆಗೆ ಆಗಮಿಸಬೇಕು ಬಂಡಿಗಂಡಿ ಸ್ವಾಮಿಗಳು. ಎಲ್ಲರೂ ಇಲ್ಲೇ ಬಂದಿದ್ದಾರೆ, ಅವರ ಶಿಷ್ಯರೆಲ್ಲ ಈ ಕಡೆನೆ ಬರಬೇಕಾಗಿ ವಿನಂತಿ. ಅವರ ಗಜಮಾಟ ಫೇಲ್ ಆಯ್ತು. ಕಾಮರೇಶ್ವರ ಮುಖದಲ್ಲಿ ಮಂದಹಾಸ. ಮೊದಲನೇ ಎಸೆತದಲ್ಲಿ ಆಕ್ರಮಣಕಾರಕ್ಕೆ ಆಟಕ್ಕೆ ಮೊರೆ ಹೋಗಿ ತಮ್ಮ ವಿಕೆಟ್ ವಾಪಸ್ ನಾಯಕವಾಗಿ ಪೆವಲಿನ ಕಡೆಗೆ ಆಗಮಿಸ್ತಾ ಇದ್ದಾರೆ ಶಿಲ್ಪಿ ಸಾಹೇಬರು. ಅವರು ನೋಬಾಲ್ ಚೆಕ್ ಮಾಡಿಸಂತೇಳಿ ಮನಸ್ಸಿನಲ್ಲಿ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ ಯಾವುದೇ ಅವರಿಗೆ ಟೈಮ್ ಕೈ ಕೊಡ್ತು ಅಂತ ಹೇಳ್ಬೇಕು ಈ ಸಂದರ್ಭದಲ್ಲಿ. ಬಹಳ ಆಶಯ ಮನೋಭಾವದಿಂದ ಹೋಗಿದ್ರು, ನಿರಾಶಾದಾಯಕವಾಗಿ ಪೆವಲಿನ ಕಡೆ ಆಗಮಿಸಿದ್ರು. ಸರ್ ಬ್ಯಾಟ್ಸ್ಮನ್ ಹೆಸರು ಸರ್ ಈಗ ಹೋದರು ಸಂತೋಷ್. ಓಕೆ ಸರ್. ಮೊದಲನೇ ಬಾಲಿಗೆ ಮೊದಲನೇ ವಿಕೆಟ್ ಅನ್ನು ಪಡೆದಿರುವ ವಿಶೇಷ ಘಟಕದ ಮುಖದಲ್ಲಿ ಮಂದಹಾಸ. ಎಲ್ಲ ಆಟಗಾರರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷ ಘಟಕದಲ್ಲಿ ವಿಶೇಷವಾಗಿ ಕಮಲೇಶ್ವರ್ ಮುಖದಲ್ಲಿ ಮಂದಹಾಸ. ಎಸ್, ಒಂದೇ ಬೋಲೆ ಬಿರುಸಿನ ಹೊಡೆತಕ್ಕೆ ಆದ್ರೆ ಮೆಚ್ಚಲೇಬೇಕು ಸರ್. ಅವರೊಂದು ಕ್ಯಾಚ್, ಹೈ ಕ್ಯಾಚ್ ಇತ್ತು ಇಲ್ಲಿ, ಉತ್ತಮವಾದ ಮಂಗಸೂಳಿ ಅವರು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಗುಡಿಸಿ ವೈಡ್ ಬಾಲ್ ಅನ್ನು ಹಾಕಿದ್ದಾರೆ ಗಜಾನನ್ ಮುಡ್ಸಿ. ರೂರಲ್ ತಂಡದ ಆಟಗಾರರಲ್ಲಿ ನಿರಾಶೆದಾಯಕವಾದ
ಮತ್ತೊಂದು ಹೊಡೆತ ವಿಫಲ. ಹಾಗೆ ಅತ್ಯಂತ ಸುಂದರವಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡಿದ್ದಾರೆ. ಉತ್ತಮವಾದಂತಹ ಒಂದು ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಡಿಪಿಒ ತಂಡದವರು. ಆಕ್ರಮಣಕಾರ ಆಟಗಾರ. ಅವರು ಕೂಡ ಅನೇಕ ರಣಜಿ ತಂಡಗಳನ್ನು 10-15 ರಣಜಿ ತಂಡಗಳನ್ನು ಆಟ ಆಡಿದ ಅನುಭವ ಕೀರ್ತಿ ಅವರಿಗಿದೆ. ಅದರಂತೆ ರವಿ ಎಡವಣ್ಣವರು ಕೂಡ ಅನೇಕ ರಣಜಿ ಆಟಗಳನ್ನು ಆಡಿದ್ದಾರೆ. ಅವರು ಗುಜರಾತ್, ತಮಿಳುನಾಡು, ಆಂಧ್ರ, ಅಂಡಮಾನ್ ನಿಕೋಬಾರ್ ತನಕ ಅವರು ಹೋಗಿ ಆಟವನ್ನು ಆಡಿದ ಅನುಭವ ಕೀರ್ತಿ ಅವರಿಗಿದೆ. ಕಾಮಳೇಶ್ವರ ಲಕ್ಷದ್ವೀಪದಲ್ಲಿ ಕೂಡ ಆಟ ಆಡಿದ್ದಾರೆ. ನೋಡಿ ಅವರ ಆಟದ ಚೌಕಚಾರತೆ ಹೆಂಗಿದೆ ನೋಡಿ. ಅವರು ಹಿಡಿದಿಂದ ನೋಡಿದ್ರೆ ಇವರು ಕೂಡ ಲಕ್ಷದ್ವೀಪದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಅಂತ ಅನಿಸ್ಬೋದು. ಈ ವಿಶೇಷ ಘಟಕದಲ್ಲಿ ಸುಮಾರು 6ರಿಂದ 7 ಜನ 15 ರಣಜಿ ಆಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ನಮ್ಮ ರೂರಲ್ ತಂಡದ ನಾಯಕರು 1ನೇ ಬಾಲಿಗೆ 1ನೇ ವಿಕೆಟ್ ಅನ್ನು ಕೈಯಲ್ಲಿ ಕೊಟ್ಟು ವಾಪಸ್ ತವಲಿನ ಕಡೆ ನಿರಾಶಾದಾಯಕವಾಗಿ ಆಗಮಿಸಿದರು. ಇದೇ ಒಂದು ಕಳವಳದ ಸುದ್ದಿ. ಉತ್ತಮವಾದ ಬಾಲಿಂಗಿಗೆ ಉತ್ತಮ ಬ್ಯಾಟಿಂಗ್ ಅನ್ನು ಆಡುವಲ್ಲಿ ವಿಫಲರಾದರು. ರೂರಲ್ ತಂಡದಲ್ಲಿ ಬಹಳ ಆತಂಕದ ಮನೆಯನ್ನು ಮಾಡಿದೆ. ನೋಡಿ ಅವರೊಂದು ಕಾಂಬ್ಳೇಶ್ವರ ಹಿಡಿಯುವ ಶೈಲಿ ನೋಡಿದರೆ ಗೊತ್ತಾಗ್ತದೆ. ಸುಮಾರು 10-15 ರಣಜಿ ಟ್ರೋಫಿಯನ್ನು ಕೂಡ ಅವರು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ, ಗೆಲ್ಲಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಈಗ ಅವರಿಗೆ ಮುಂದಿನ ಈಗಾಗಲೇ ಕರೆ ಬಂದಿದೆ. ಈಗ ಕೇರಳದಿಂದ ಈಗಾಗಲೇ ಅವರಿಗೆ ಫೋನ್ ಮಾಡಿದ್ದಾರೆ. ಇನ್ನು ಕೆಲವೊಂದು ರಣಜಿ ಆಟವನ್ನು ಆಡಿದ ತಕ್ಷಣ ಅವರಿಗೆ ಇಂಟರ್ನ್ಯಾಷನಲ್ಗೆ ಆಯ್ಕೆ ಆಗುವ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಅವರಿಗೆ. ಒಂದು ಓವರ್ಗಳ ಮುಕ್ತಾಯಕ್ಕೆ ವಿಜಯಪುರ ಗ್ರಾಮೀಣ ತಂಡದ ಒಟ್ಟು ಮೊತ್ತ 3 ಪ್ರಮುಖ 1 ವಿಕೆಟ್. ಸುಲ್ಪಿ ಸರ್ ತಂಡ ನಾಯಕರು ವಿಕೆಟ್ ಪತನದೊಂದಿಗೆ 3 ರನ್. 1 ಓವರ್ಗಳ ಮುಕ್ತಾಯ. ಕೇವಲ 3 ರನ್ನುಗಳನ್ನು ಹೊಡೆಯುವಲ್ಲಿ ಯಶಸ್ವಿಯಾಗಿದೆ ರೂರಲ್ ತಂಡ. 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. 3 ರನ್ನುಗಳು. ಎರಡನೆಯ ಬೌಲರ್ ಆಗಿ ಬಂದಿದ್ದಾರೆ ವಿಜಯ ಔಟಿ. ಯಾವ ರೀತಿ ಹಿಡಿತಾರಂತ ಕಾದು ನೋಡಬೇಕಾಗಿದೆ. ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು, ಆದರೆ ಬಾಲ್ ಹಿಡಿಯುವಲ್ಲಿ ಯಶಸ್ವಿ ಆಗಲಿಲ್ಲ. ವಿಜಯ್ ಔಟಿ. ಇವರು ಕಲ್ಲೂರವರು ಅನೇಕ ರಣಜಿಗಳನ್ನು ಆಡಿದ ಯಶಸ್ವಿ ಕೂಡ ಇವರಿಗಿದೆ. ಅವರು ಕರ್ಜುಟಿಗೆ ಹಿಡಿದಂಗೆ ಮಾಡತ್ತಾರ. ಅವರು ಅದು ಬಾಲ್ ಅದು ಕರ್ಜುಟಿಗೆ ಅಲ್ಲ. ಅವರು ಜೇನುಗಳನ್ನು ಹಿಡಿಯುವುದರಲ್ಲಿ ಯಶಸ್ವಿ ಅಲ್ಲ. ಈ ಜೇನು ಹುಳ ಹಿಡಿದಂಗೆ ಹಿಡಿಲಿರ್ತಾರ ಅವರು. ಹಾ ನೋಡಿ ಯಾವ ರೀತಿ ಅವರು ಪ್ಲೇಸ್ಮೆಂಟ್ ಇದೆ, ಯಾವ ರೀತಿ ಅವರು ಆಟವನ್ನು ಆಡ್ತಾ ಇದ್ದಾರೆ. ಅವರು ಬಾಲರ್ ಕಾಂಬ್ಳೇಶ್ವರ ಡ್ರೈವರ್ ಅವರು ಕೂಡ ಅನೇಕ ಟ್ರೋಫಿಗಳನ್ನು ಕೂಡ ಗೆದ್ದಿದ್ದಾರೆ. ಈ ಬಾರಿ ಯಾವುದೇ ಅವಕಾಶ ಇಲ್ಲ. 4 ರನ್ನುಗಳು. 4 ರನ್ ಅನ್ನು ಬಾರಿಸುವಲ್ಲಿ ಯಶಸ್ವಿಯಾಗಿದೆ ರೂರಲ್ ತಂಡ. ಈ ಒಂದು 4 ರನ್ನುಗಳಿಗೆ ತಂಡದ ಮೊತ್ತ 10. 1 ವಿಕೆಟ್ ನಷ್ಟಕ್ಕೆ 2ನೇ ಓವರ್ ಪ್ರಗತಿಯಲ್ಲಿ. 2ನೇ ಓವರ್ ಪ್ರಗತಿಯಲ್ಲಿದೆ. 10 ರನ್ಗಳನ್ನು ಯಶಸ್ವಿಯಾಗಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡರು ರೂರಲ್ ತಂಡ. ಮತ್ತೊಂದು ವಿಕೆಟ್ ಆಗುವಲ್ಲಿ ಅವರಿಗೆ ಬಿಸಿಲಿನ ಒಂದು ತಾಪ. ಬಿಸಿಲಿನ ಸೂರ್ಯನೇ ಕಾಣಲ್ಲ ಏನು. ಸೂರ್ಯನೇ ಇಲ್ಲ, ಆದರೂ ಕೂಡ ಸೂರ್ಯ ಮನೆ ಮಾಡಿದ. ಏನೋ ಒಂದು ಕೊಂಚ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಕ್ಯಾಚ್ ಮಿಸ್ ಆಯಿತು.
ಗಜಾನನ್ ಅವರು ನಾಲ್ಕು ರನ್. ಓಕೆ ಸರ್. ಈ 4 ರನ್ ನೊಂದಿಗೆ ತಂಡದ ಮೊತ್ತ 16, 1 ವಿಕೆಟ್. ತಂಡದ ಮೊತ್ತ 16. ಇದು ಆಕ್ಚುಲಿ ಡೈ ಬೀಳ್ಬೇಕಾಗಿತ್ತು. ಅವರು ಜಾಂಟಿ ಓಡಿಸ್ತಾರ. ಅವರು ಸುಮಾರು 4 ಫೀಲ್ಡರ್ ಅವರ ಆಟವನ್ನು ಒಬ್ಬರೇ ಆಟ ಆಡ್ತಿದ್ರು. ಏನೋ ಒಂದು ಯಾವುದೋ ಒಂದು ಚಿಂತೆಯಲ್ಲಿ ಇದ್ರು ಅನ್ಸುತ್ತೆ ಬಹುಶಃ. ಹೀಗಾಗಿ ಅದು ತಪ್ಪಿಸ್ಕೊಂಡು ಹೋಯ್ತು ಬಾಲು. ಪ್ರತಿ ಸರಿ ಆ ಕಡೆ ಬಾಲ್ ಜಾಸ್ತಿ ಹೋಗ್ತಿರ್ಲಿಲ್ಲ, ಇದೇ ಸರಿ ಹೊರಟಾವ. ಹೀಗಾಗಿ ಪ್ಲೇಸ್ಮೆಂಟ್ ಬದಲಾವಣೆ ಮಾಡಿದ್ರು ಮಾಡಬಹುದು. ಸರ್ ಬೌಲರ್ ಹೆಸರು? ಉತ್ತಮವಾದ ಕ್ಯಾಚ್ ಹಿಡಿಬಹುದಾಗಿತ್ತು ಸರ್. ಬೌಲರ್ ನೇಮ್ ಸರ್? ಫಿರೋಜ್ ಸರ್. ಓಕೆ, ಶಿವ್ ಸರ್. ಹೇಳ್ರಲ್ಲ ಸರ್, ಪಿಡಿಸೆಟ್ಟಿಗೆ ಒಂದು ಹೇಳ್ರಿ. ಈಗ 3ನೇ ಓವರ್ ಪ್ರಗತಿಯಲ್ಲಿದೆ. ಬಿಟ್ರ ಅವರು ಕಾಂಪ್ಲೆಕ್ಸ್ ಸರ್. ಉತ್ತಮವಾದಂತಹ ಎಸೆತಗಳು ಕಂಡು ಬರ್ತಾ ಇದೆ ಶಿವ್ ಅವರಿಂದ. ಈ ಮ್ಯಾಚ್ ಯಾರು ಗೆಲ್ತಾರ ಅವರು ಫೈನಲ್ಗೆ? ಹಾಂ ಸರ್. ಗೆದ್ದವರು ಫೈನಲ್ ಹಂತವನ್ನು ಪ್ರವೇಶ ಮಾಡಲಿದ್ದಾರೆ. ಮುಂದಿನ ಯಾರು ಗೆಲ್ಲುತ್ತಾರೆ ಇದರಲ್ಲಿ ಫೈನಲ್ಗೆ? ಮುಂದಿನ ಪಂದ್ಯಕ್ಕೆ ಸಿದ್ಧತೆ ಇರಬೇಕು. ಸೆಕೆಂಡ್ ಸೆಮಿಫೈನಲ್. ಯಾರು ಸೋಲ್ತೀರಿ ಅವರು ಸಾಯಂಕಾಲ ಬಡಾಖಾನಿಗೆ? ರೂರಲ್ ತಂಡ ಸ್ಕೋರ್ ಬಹಳ ಸ್ವಲ್ಪ ಕಡಿಮೆಯಾಗಿದೆ. ಒಟ್ಟು ತಂಡದ ಮೊತ್ತ 3 ಓವರ್ಗಳಿಗೆ ಮುಕ್ತಾಯಕ್ಕೆ 23 ರನ್, 1 ವಿಕೆಟ್ ಪತನ. ನಾಯಕರು ಔಟ್ ಆಗಿದ್ದಕ್ಕೆ ಸ್ವಲ್ಪ ಆಟಗಾರರಲ್ಲಿ ಹುಮ್ಮಸ್ಸು ಕಳೆದುಕೊಂಡಿದೆ. ಮನಸ್ಥೈರ್ಯನೂ ಕೂಡ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೂ ಮನಸ್ಥೈರ್ಯ ಕಳ್ಕೊಳ್ಳಾರ್ದನೆ ಆಟದಲ್ಲಿ ವಿಶ್ವಾಸವನ್ನು ಇಟ್ಟು ಆಟವನ್ನು ಆಡಬೇಕು. ಸುನಿಲ್ ಅವರು ಯಾರು ನೋಡಿ ಸರ್ ಕರಿತೇವರು? ಫೀಲ್ಡಿಂಗ್ ಚೇಂಜ್ ಮಾಡ್ತಾ ಇದ್ದಾರೆ. ಕಲ್ಲೂರು ಅವರಿಗೆ ಇಂಜುರಿ ಆಗಿರೋದ್ರಿಂದ ಹೊರಗಡೆ ಕಳಿಸಿದ್ದಾರೆ. ಅವ್ರೇನು ಒಂದು ಕ್ಯಾಚ್ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರಲ್ಲ, ಆ ಟೈಮ್ನಲ್ಲಿ ಅವರಿಗೆ ಸ್ವಲ್ಪ ಬ್ಯಾಕ್ ಇಂಜುರಿ ಆಯ್ತು ಅನಿಸುತ್ತೆ. ಆ ಥರ ಅವರು ಡೈ ಬೀಳಬಾರ್ದಾಗಿತ್ತು. ಬಹಳ ಪ್ರಯತ್ನ ಪಟ್ಟು ಡೈ ಮಾಡಿದ್ರು. ಇಮಿಡಿಯೇಟ್ ಆಗಿ ಅವರಿಗೆ BLD ನ್ಯೂರೋ ಸರ್ಜನ್ ಹತ್ರ ತಗೊಂಡು ಹೋಗ್ಬೇಕು. ಇಲ್ಲ, ಅವರಿಗೆ ನ್ಯೂರೋ ತೆಲಿಗೆ ಸ್ವಲ್ಪ ಒಳಗ ಮೆದುಳಿನಲ್ಲಿ ಸ್ವಲ್ಪ ಇದು ಆಗಿದೆ ಅವರಿಗೆ. ಅವ್ರನ್ನ ಇಲ್ಲಿ ಕರ್ಸೋದು ತೋರ್ಸತ್ತ. ಕೇವಲ 1 ರನ್ಗಳು. ಕೇವಲ 1 ರನ್ ಹೊಡೆದಿದ್ದಾರೆ ಅಂತ ಘೋಷಣೆ ಆಗಿದೆ. ರೂರಲ್ ಆಟಗಾರರಲ್ಲಿ ರೂರಲ್ ಠಾಣೆಯ ಸಿಬ್ಬಂದಿ ಸಂತೋಷ್ ಅವರು ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅವರ PI ಅವರು 6 ಹೊಡೆದೇ ಇದ್ದಾರೆ. ಸೀದಾ ಸೆಂಟ್ರಿ ಸ್ಥಾನಕ್ಕೆ ಹೋಗಿ ನಿಲ್ಲಬೇಕು ಅಂತ ಹೇಳಿದ್ದಾರೆ.
ರೂರಲ್ ತಂಡದ ನಾಯಕರು ಗಾಢವಾಗಿ ಚಿಂತೆಯನ್ನು ಮಾಡುತ್ತಾ ಕುಳಿತಿದ್ದಾರೆ. ಬಹಳ ಚಿಂತಾಗ್ರಾಹಕರಾಗಿರುವ ರೂರಲ್ ತಂಡದ ನಾಯಕರು ಸ್ವಲ್ಪ ಪೆಪ್ಸಿ ಏನಾದರೂ ಕುಡ್ಕೊಂಡು ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಸ್ವಲ್ಪ ಅವರು ಈ ಒಂದು ಔಟ್ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಯಾವ ರೀತಿ ಔಟ್ ಆಗಿದ್ದಾರೆ, ಅವರು ಚಿಂತಾಗ್ರಾಹಕರಾಗಿ ಕುಂತಿರೋದು, ಏನಲ್ಲಿ ಸಮಸ್ಯೆ ಇತ್ತು ಅನ್ನೋದು ಅವರೇ ಬಾಯಿಲೇನೆ ಹೇಳ್ಬೇಕು. ಹೊರಗೆ ಬರೋಪಿ ಪುಟ. ಉತ್ತಮವಾದ ಬಾಲಿಂಗ್ ಅನ್ನು ಮಾಡ್ತಾ ಇದ್ದಾರೆ ಚಂಚೆಟ್ಟಿ ಅವರು. ಪುಟ ಈಚೆ ಬಾ ಬಾಲ್ ತಾಗ್ತದೆ. ಉತ್ತರ ತುದಿಯಿಂದ ಓಡೋಡಿ ಬಂದು ಬಾಲಿಂಗ್ ಅನ್ನು ಎಸೀತಾ ಇದ್ದಾರೆ. ಅವರ ಒಂದು ಸ್ಪೀಡಿಗೆ ಬ್ಯಾಟ್ಸ್ಮನ್ ಬ್ಯಾಟಿಗೆ ಹತ್ತಾ ಇಲ್ಲ. ಸೀದಾ ಬ್ಯಾಟ್ಸ್ಮನ್ ಅವರು ಸೆಂಟ್ರಿ ಸ್ಥಾನವನ್ನು ಅಲಂಕರಿಸ್ಕೋಬೇಕಂತ ಹೇಳಿ ಅವರ ಪಿ ಅವರು ಈಗಾಗಲೇ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಬ್ಯಾಟ್ ಬದಲಿ 303 ತೆಗೆದುಕೊಳ್ಬೇಕು ಅವರು. ಫೀಲ್ಡಿಂಗ್ ಅಂತ ಹೇಳ್ಬೋದು. ಬಹಳ ಉತ್ತಮವಾದ ಹೊಡೆತಕ್ಕೆ ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದಾರೆ ಮನೆ SP ಸಾಹೇಬರು. ಒಂದು 4 ಅನ್ನು ತಪ್ಪಿಸಿದ್ದಾರೆ. ಸ್ಕೋರ್ ತಂಡದ ಒಟ್ಟು ಮೊತ್ತ 25 ಸರ್. 4 ಮುಕ್ತಾಯಕ್ಕೆ ಈ ತಂಡದ ಒಟ್ಟು ಮೊತ್ತ 25. 1 ವಿಕೆಟ್ ಪತನ. ಇಬ್ಬರ ಆಟಗಾರರು ಈಗೇನು ರೂರಲ್ ತಂಡದ ಆಟಗಾರರಿದಲ್ಲ 4 ಓವರ್ಗಳನ್ನು ಆಡಿದ್ದಾರೆ. ಯಾವುದೇ ಒಂದು ರನ್ ತೆಗೆಯುವಲ್ಲಿ ಯಶಸ್ವಿ ಆಗಿಲ್ಲ. ಈಗ ಡಗ್ಔಟ್ ಇಂದ ಕೂಡ ಮೆಸೇಜ್ ಹೋಗ್ತಾ ಇದೆ, ಹಿಟ್ ಮಾಡಿ ಅಂತ ಹೇಳಿ. ಇನ್ನೂ 9 ವಿಕೆಟ್ ಇದ್ದಾವೆ. ಹೊಡಿಬಿಡಿ ಆಟ ಆಡ್ಲೇಬೇಕು, ಯಾಕಂದ್ರೆ ಎದುರಾಳಿ ತಂಡ ಬಲಿಷ್ಠವಾಗಿದೆ. ದ್ವಿತೀಯ ತಂಡ ಯಾವುದೇ ಸ್ಕೋರ್ ಅನ್ನ ಚೇಂಜ್ ಮಾಡೋ ಸಾಮರ್ಥ್ಯ ಅವರಲ್ಲಿದೆ. ಯಾಕಂದ್ರೆ ಕನಿಷ್ಠ ಈ ರೂರಲ್ ತಂಡಕ್ಕೆ 120ರಿಂದ 130 ರನ್ಗಳನ್ನಾದರೂ ಸಾಧಿಸಲೇಬೇಕು. ಯಾಕಂದ್ರೆ ಈ ಒಂದು 30, 40, 50 ರನ್ ಅವರಿಗೆ ಎದುರಾಳಿ ತಂಡಕ್ಕೆ ಯಾವ ಲೆಕ್ಕವನ್ನೂ ಇಲ್ಲ. ಸಂತ बॉलर विजय औटी वाइड हाकिदारे. ಉತ್ತಮವಾದ ಹೊಡೆತ, ಹಾಗೆ ಉತ್ತಮವಾದ 6 ಅಂತ ಹೇಳ್ಬೋದು. ಇದು ಸೆಂಟ್ರಿ ತಪ್ಪಿಸಿಕೊಂಡ ಸಂತೋಷ್. ಇದೇ ರೀತಿಯಾದ ಸಿಕ್ಸರ್ ಬೌಂಡ್ರಿಗಳ ಅವಶ್ಯಕತೆ ಇದೆ. ವಿಜಯಪುರ ರೂರಲ್ ತಂಡಕ್ಕೆ ದೊಡ್ಡ ಮೊತ್ತ ಕಲೆ ಹಾಕಲೇಬೇಕು. ಈಗಾಗಲೇ ಸರ್ ಹೇಳಿದ ಹಾಗೆ ಮಿನಿಮಮ್ 120 ರನ್ ಕಲೆ ಹಾಕ್ಬೇಕಂತ ಹೇಳಿದ್ದಾರೆ ಸರ್ ಅವರು. ತಂಡದ ಒಟ್ಟು ಮೊತ್ತ 34. ಸ್ವಿಂಗ್ ಅಂಡ್ ಮಿಸ್. ತಂಡದ ಒಟ್ಟು ಮೊತ್ತ 34. 5ನೇ ಓವರ್ನ ಪ್ರಗತಿಯಲ್ಲಿ 1 ವಿಕೆಟ್ನ ನಷ್ಟಕ್ಕೆ. ಉತ್ತಮವಾದ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಹಾಗೆ ಉತ್ತಮವಾದ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಫೀಲ್ಡಿಂಗ್. ಕೀಪರ್ ಅವರು ಸ್ವಲ್ಪ ಮುಂದೆ ಸ್ವಲ್ಪ ಇದ್ಕೊಂಡು ಏನಾದರೂ ಪ್ರಯತ್ನ ಮಾಡಿದರೆ ವಿಕೆಟ್ ಪಡಿಬಹುದಾಗಿತ್ತು. ಅವರು ಬಹಳ ಹಿಂದ್ಗಡೆ ಹೋಗಿ ನಿಂತಿದ್ದಾರೆ. ಒಟ್ಟು ತಂಡದ ಒಟ್ಟು ಮೊತ್ತ 35 ಸರ್. ಲಾಸ್ಟ್ ಬಾಲ್ ಅಪ್ಪಿತ್ತು. ಲಾಸ್ಟ್ ಬಾಲ್. ಒಟ್ಟು ತಂಡದ ಒಟ್ಟು ಮೊತ್ತ 35. ಉತ್ತಮವಾದ ಹೊಡೆತ, ಆದರೂ ಕೂಡ ಯಾವುದೇ ಪೂರ ಆಗಲಿಲ್ಲ. ತಂಡದ ಮೊತ್ತ 36. 5 ಓವರ್ ಮುಕ್ತಾಯ, 1 ವಿಕೆಟ್ ಪತನ. ಈಗ ಮುಂದಿನವರು ಮೊನ್ನೆ SP ಸಾಹೇಬರು ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. 5 ಓವರ್ ಮುಕ್ತಾಯ, 35 ರನ್.
ಕೇವಲ 35 ರನ್ ತೆಗೆದಿದೆ ರೂರಲ್ ತಂಡ. 36 ಸರ್, 36. ಉತ್ತಮವಾದ ಬಾಲಿಂಗ್ ಅನ್ನು ಮಾಡಿದ್ದಾರೆ, ಹಾಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ ತಂಡ. ಕಾಂಬ್ಳೆಸರ್ ನಿತ್ತಲೆ ಚಡ್ಪಡಿಸ್ತಾ ಇದ್ದಾರೆ, ಬಾಲೇ ಬರ್ತಾ ಇಲ್ಲ ಅಂತ ಹೇಳಿ. ಐ ಥಿಂಕ್ ಓಕೆ, ಬ್ಯಾಟ್ಸ್ಮನ್ ಇಸ್ ಫೈನ್. ಲೆಗ್ ಬಾಯ್ಸ್ ರವಿ ಯಡ್ವನ್ ಅವರು ಮತ್ತು ಕಾಂಬ್ಳೆಸರ್ ಕ್ಷೇತ್ರ ಬದಲಾವಣೆ ಮಾಡ್ಕೋಬೇಕು ಅವರಿಬ್ರು, ಯಾಕಂದ್ರೆ ಅವರಿಗೆ ಬಾಲೇ ಬರ್ತಾ ಇಲ್ಲ. ಫೀಲ್ಡ್ ಸೆಟ್ಟಿಂಗ್ ಮತ್ತೆ ಬದಲಾವಣೆ ಮಾಡ್ತಾ ಇದ್ದಾರೆ ಸರ್ ಅವರು. ಲಾಂಗ್ ಆಫ್ ಫೀಲ್ಡರ್ ಈಗ ಮಿಡ್ ಆಫ್ ಒಳಗೆ ಬಂದರೆ ಡೀಪ್ ಫೈನಲ್ ಫೀಲ್ಡರ್ ನ 38 ಸರ್ಕಲ್ ಆಚೆ ಕಳಿಸಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಲೆಗ್ ಸೈಡ್ ಫುಲ್ ಫೀಲ್ಡಿಂಗ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಈಗ ನೋಡೋಣ, ಉತ್ತಮವಾದಂತ ಎಸೆತ, ಒಂದು ಬಲಿಷ್ಠ ಬೌಲಿಂಗ್ ಅನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು ಡಿಪಿಒ ತಂಡ. ಈ ಬಾರಿ ಎಳೆದು ಬಾರಿಸಲು ಪ್ರಯತ್ನ, ಕತ್ತಲಾಗಿಲ್ಲ ಇನ್ನು ಟೈಮ್ 6 ಒಳಗೆ ಇದೆ ಟೈಮ್. ಈಗ ಎಲ್ಲ ಕೂಡ ಟೈಮ್ 2 ಆಗೈತಿ. ಯಾಕೊಂದು ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಟೈಮ್ 2 ಆಗ್ಯದ, ಇನ್ನು 6-7 ಆಗಿಲ್ಲ. ಅದು ಬಂದಿದ್ದು ಫಸ್ಟ್ ಬಾಲ್ ಫಸ್ಟ್ ಟೈಮ್ ಸರ್. ಕತ್ತಲಲ್ಲೇ ಹುಡುಕುತ್ತಿರುವ ಚೆಂಡು ಅದು ಫಸ್ಟ್ ಟೈಮ್ ಹೋಗೈತ್ರಿ ಸರ್. ಬಾಲಿನ ಹೊಡೆತಕ್ಕೆ, ಬಾಲಿನ ಒಂದು ರಭಸಕ್ಕೆ ಜಾರಿ ಬಿದ್ದ ರವಿ ಯಡ್ವಣ್ಣನವರು. ಗಾಳಿಯಲ್ಲಿ ಜಾರಿ ಬಿದ್ದ, ಬಾಲಿನ ಗಾಳಿಗೆ ರಭಸಕ್ಕೆ ಜಾರಿ ಬಿದ್ದ ರವಿ ಯಡ್ವಣ್ಣವರು. ನೋಡಿ ಇಮಿಡಿಯೇಟ್ ಆಗಿ 108 ಎಲ್ಲಿಂದ್ರು ತರಿಸ್ಕೊಂಡು ಚೆಕ್ ಮಾಡ್ಬೇಕು. ಆ ಫೀಲ್ಡಿಂಗ್ ಮಿಸ್ ಫೀಲ್ಡಿಂಗ್ ನಂತರ ಲಕ್ಷ್ಮಣ್ ಸರ್ ಅವರು ಫೀಲ್ಡಿಂಗ್ ಚೇಂಜ್ ಮಾಡಿಬಿಟ್ರು ಅಷ್ಟು ಬೇಗನೆ. ಪಿಜ್ಜಾ 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 ಈ ಗಂಟಲ ಒಂದು ಸುಧಾರಣೆಗೋಸ್ಕರ ಪಿಜ್ ಅವಶ್ಯಕತೆ ಇದೆ. ರವಿ ಯಡ್ವನ್ ಅವರಿಗೆ ಮತ್ತು ಕಾಂಬ್ಳೆಸರಿಗೆ ಒಂದು ಪಿಜ್ ಅಂತ ಹೇಳಿ ಒಂದು ಡ್ರಿಂಕ್ಸ್ ಬಂದಿದೆ, ಅದನ್ನು ತಗೋಬೇಕು ಅವರು. ಯಾಕಂದ್ರೆ ಕಾಲು ಸುಮ್ಮನೆ ಜಾರಿ ಬೀಳ್ತಾ ಇದ್ದಾರೆ ಅವರು. ನೋಡಿ ಮೆಚ್ಚಲೇಬೇಕು ನಮ್ಮ ಎಸ್ ಪಿ ಸರ್. ಫೀಲ್ಡ್ ಸೆಟ್ ಎಲ್ಲಿ ಮಾಡಿದ್ರು ಅಲ್ಲೇ ಕ್ಯಾಚ್ ಹೋಗಿತ್ತು, ಆದ್ರೆ ಫೀಲ್ಡರ್ ಸ್ವಲ್ಪ ಹೊಡೆಯೋದ್ರಲ್ಲಿ ಮತ್ತೊಂದು ರನ್ ಸೇರ್ಪಡೆ ಆಗ್ತಾ ಇದೆ. ಮೊನ್ನೆ ಎಸ್ ಪಿ ಸಾಹೇಬ್ರ ಕರೆಕ್ಟ್ ಪ್ಲೇಸ್ಮೆಂಟ್ ಮಾಡಿದ್ರು, ಆದ್ರೆ ಬಾಲಿನ ರಭಸದಕ್ಕೆ ಸ್ವಲ್ಪ ಕಾಲು ಜಾರಿದ. ಅವ್ರಿಗೆ ಒಂದು ಪಿಜ್ಜಾ ಕೊಟ್ಟು ಕಳಿಸ್ಬೇಕು ಇಮಿಡಿಯೇಟ್ ಆಗಿ. ಪಿಜ್ ಅಂತ ಹೇಳಿ ಒಂದು ಅಪ್ಪೆ ಫ್ರಿಜ್. ನೋಡಿ 6 ಓವರ್ಗಳ ಮುಕ್ತಾಯಕ್ಕೆ ವಿಜಯಪುರ ಗ್ರಾಮೀಣ ತಂಡದ ಒಟ್ಟು ಮೊತ್ತ 44, 1 ವಿಕೆಟ್ ನಷ್ಟಕ್ಕೆ. ಆ 1 ವಿಕೆಟ್ ಮೊದಲೇ ಫಸ್ಟ್ ಓವರ್ ನಲ್ಲಿ ಹೋಗಿತ್ತು ಸರ್. ಸ್ವಿಂಗ್ ಅಂಡ್ ಮಿಸ್, ಬಲವಾದ ಮನವಿ. ಕಾದು ನೋಡಬೇಕು, ಬಲವಾದ ಮನವಿ ಮಾಡ್ತಾ ಇದ್ದಾರೆ. ಇಲ್ಲಿ 2 ಅಂಪೈರ್ಗಳ ಮಧ್ಯೆ ಮಾತುಕತೆ, ಕಾದು ನೋಡೋಣ. ವಿ ಆರ್ ವೇಟಿಂಗ್ ಫಾರ್ ದ ಡಿಸಿಷನ್. ಔಟ್ ಎಂದು ತೀರ್ಮಾನ ಅಂಪೈರ್ ಅವರಿಂದ. ಆ ಒಂದು ತೀರ್ಮಾನಕ್ಕೆ ತಲೆಬಾಗಿದ್ದಾರೆ ಬ್ಯಾಟ್ಸ್ಮನ್. ದೇರ್ ವಾಸ್ ಅ ಥಿನ್ ಎಡ್ಜ್. ಎಮರ್ಜೆನ್ಸಿ ಬರ್ರಿ ಸರ್, ಸ್ವಲ್ಪ ಹೋಗಲ್ಲ ಯಾವ ಇವ್ರು ಸರ್ ಮಾಡತ್ತಾರ, ಸ್ಕೋರ್ ಹೇಳಿದ್ರ ಹಲೋ ಅವ್ರು ಮಾಡತ್ತಾರ ಸರ್. ಒಟ್ಟು ತಂಡದ ಒಟ್ಟು ಮೊತ್ತ ಹೇಳ್ತೀನಿ ಸರ್, 1 ನಿಮಿಷ. ಸ್ಕೋರ್ ತಂಡ ಒಟ್ಟು ಮೊತ್ತ 44 ಸರ್. 2 ವಿಕೆಟ್ ನಷ್ಟಕ್ಕೆ 6.1 ಓವರ್ಗಳಲ್ಲಿ. ನ್ಯೂ ಬ್ಯಾಟ್ಸ್ಮನ್ ಲಾಸ್. ಸರ್ 44 ಸರ್ ಓವರ್
ಇದು 7ನೇ ಓವರ್. ರವಿ ಯಡವಣ್ಣವರು ಕಾಣಿಸ್ತಾ ಇಲ್ಲ ಎಲ್ಲಿ ಗ್ರೌಂಡ್ನಾಗ. ಹಾಗೆ ಅವ್ರು ಕೈ ಮಾಡ್ತಾ ಇರ್ಬೇಕು. ಹಾ, ಏನಾದರೂ ತಂಪಾದ ಪಾನೀಯ ಬೇಕಂದ್ರೆ ಹೇಳಿ ನಾವು ಕಳಿಸ್ಕೊಡ್ತೀವಿ. ಕಾಲು ಜಾರಿ ಬೀಳೋ ಅವಶ್ಯಕತೆ ಇಲ್ಲ. ಇವನು ಬ್ಯಾಟ್ಸ್ಮನ್ ರೂರಲ್ ಅವ್ರ ಪಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ 4 6 ಇಳಿಲ್ಲ ಅಂದ್ರೆ ಸೀದಾ ಪಾಯಿಂಟ್ 303 ತೊಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅವರು. ಮತ್ತೆ ಅವರು ಸೆಂಟ್ರಿ ತಪ್ಪಿಸಿಕೊಂಡ. ಈ ಒಂದು ಸಿಕ್ಸರ್ ನೊಂದಿಗೆ ತಂಡದ ಒಟ್ಟು ಮತ್ತು ಅರ್ಧಶತಕ ಗಡಿ ದಾಟಿದೆ 51. ಇಬ್ರು ಬ್ಯಾಟ್ಸ್ಮನ್ಗಳು ವಿಶೇಷ ಅಂದ್ರೆ ಕೋಟ್ಯಾಳ ವರ್ಸಸ್ ಕೋಟ್ಯಾಳ, ಇಬ್ರು ಅಡವಿ ಸಂಗಾಪುರ. ಅಡವಿ ಸಂಗಾಪುರದಲ್ಲಿ ವಿಶೇಷತೆ ಅಂದ್ರೆ ಕ್ರಿಕೆಟ್ಗೆ ಬಹಳ ಮಾನ್ಯತೆ ಕೊಡಂಗ್ ಕಾಣ್ತಾರ ಅವರು. ಮತ್ತೆ ಒಂದು ಹೊಡೆದ ಸಿಕ್ಸ್, ಮತ್ತೊಂದು ಸಿಕ್ಸರ್. ಇಬ್ರು ಅಡವಿ ಸಂಗಾಪುರದ ಹುಲಿಗಳವರು. ಅದಕ್ಕೆ ರೂರಲ್ ತಂಡದ ನಾಯಕರು ಬಹಳ ಚಾಯ್ಸ್ ಮಾಡಿ ಕಳಿಸಿರ್ತಾರ ಅವರು. ಈ ಬಾರಿ ನಾಯಕರು ಎಷ್ಟೇ ಚಿಂತಾಗ್ರಾಹಕವಾಗಿ ಕೂತರು ಕೂಡ ಪ್ಲೇಸ್ಮೆಂಟ್ ಬಹಳ ಚೆನ್ನಾಗಿ ಕಳಿಸ್ತಾರ ಅವರು. ಚೂಸ್ ಮಾಡುವಲ್ಲಿ ಬಹಳ ಯಶಸ್ವಿ ಅವರು, ಬಹಳ ಚೂಸ್ ಮಾಡ್ತಾರ ಅವರು. ಅವರು ಯಾವಾಗ ಅವರು ಫೀಲ್ಡಿಂಗ್ ಹೋಗ್ತಾರ ಅವಾಗ ಆ ಶಾಕ್ನಿಂದ ಹೊರಗೆ ಬರೋ ಲಕ್ಷಣ ಇದೆ ಸರ್ ಅವ್ರದ್ದು. ಅವರಿಗೆ ಅವ ಚನ್ಶೆಟ್ಟನವ ಚನ್ಶೆಟ್ಟಿ ಹಗಲತ್ ಸೂರ್ಯ ಹಿಡಿತಾನವ ಹಗಲತ್ತ. ಅದು ಕ್ಯಾಚ್ ಚನ್ಶೆಟ್ಟಿ ಕಡೆ ಹೋಯ್ತದು, ಹೀಗಾಗಿ ಹಿಡಿದು. ಏನಾದ್ರು ಅಂಪೈರ್ ಅವರು ಈ ವಾಟರ್ ಏನಾದ್ರು ಬೇಕಂದ್ರೆ ಆಟಗಾರರಿಗೆ ನಾವು ಕಳಿಸ್ಕೊಳ್ಳಕ್ಕೆ ರೆಡಿ ಇದೀವಿ, ಅವಶ್ಯಕತೆ ಇದ್ರೆ, ಇಲ್ಲಾಂದ್ರೆ ಆಡ್ಬೋದು. ತಂಡದ ಮೊತ್ತ 57 ಸರ್, 6.5 ಓವರ್ಗಳಲ್ಲಿ. ಲಾಸ್ಟ್ ಬಾಲ್ ಆಫ್ ದಿ ಓವರ್, 1 ಬಾಲ್ ರಿಮೈನಿಂಗ್ ಸರ್. ಸರ್ ನಿಮ್ಗೆ ಹೇಳಿ ಬಾಲ್ ಚೆಕ್ ಮಾಡಬೇಕು, ಥ್ರೋ ಏನಾದ್ರು ಹೋಗಿದ್ದಾರೆ ಏನಂತ. ಓಕೆ ಓಕೆ, ಇಲ್ಲ ಕರೆಕ್ಟ್ ಇದಾವ ಬಾಲ, ಏನ್ ಸಮಸ್ಯೆ ಇಲ್ಲ. 2 ಓವರ್ ಹಾಕಿದ್ಮ್ಯಾಗ ಇನ್ನೇನ್ ಥ್ರೋ. ಫೇರ್ ಡೆಲಿವರಿ ಸರ್, ಫೇರ್ ಡೆಲಿವರಿ ಇದೆ, ಬಾಲ್ ಡೆಲಿವರಿ ಕರೆಕ್ಟ್ ಇದೆ. ಸುಮ್ ಮಾಡ್ಬೇಕು. ಇಬ್ರು ಅಡವಿ ಸಂಗಾಪುರದವರು ಏನಾರ ಮಾತಾಡ್ಕೊಂಡು ಕತೆ ಹೇಳ್ಬಾರ್ದಲ್ಲಿ. ಸರ್ ಇದೇ ಬಾಲರ್ಗಲ್ಲ ಸರ್, 2 ಬಾಲ್ 2 ಸಿಕ್ಸ್ ಹೊಡೆದ್ರು. ಹಾ, ಅವ್ರು ಸೆಂಟ್ರಿ ತಪ್ಪಿಸ್ಕೊಂಡವ ಮತ್ತೆ 3 ತಿಂಗಳು ಅದೇ ಯಾವಾಗ ತಿರ್ಗಾಡವ ಈಗ. ಇದು ಬ್ಯಾಟಿಂಗ್ ಮುಗಿತು. ಒಟ್ಟು ತಂಡದ ಒಟ್ಟು ಮೊತ್ತ 57 ಸರ್. 7 ಓವರ್ ಮುಕ್ತಾಯ 57, 3 ವಿಕೆಟ್. 7 ಓವರ್ ಮುಕ್ತಾಯಕ್ಕೆ 57 ರನ್. ಒಂದು 5 ನಿಮಿಷ ಹೋಗೋಣ ಬರ್ತೀನಿ ಸರ್. ನಾವು ಗಂಟ್ಲ ಪಂಟ್ಲ ಆರ್ತಿರ್ತಾರ. ನೆಕ್ಸ್ಟ್ ಬಾಲರ್ ಮತ್ತೊಮ್ಮೆ ವೀರೇಶ್. ಮತ್ತೆ ಸಂಜಯ್ ಕಲ್ಲೂರ್ ಅವರ ಆಗಮನ ಈ ಕಡೆ ಬಂದು ಅವರು ಸ್ವಲ್ಪ ಅವ್ರ ಬಗ್ಗೆನೂ ಸ್ವಲ್ಪ ನಾವು ಬಹಳ ಕಾಳಜಿ ತಗೋಬೇಕು. ಯಾಕಂತಂದ್ರೆ ಅವರು ಒಳ್ಳೆ ರಣಜಿ ಆಟಗಾರ, ಸುಮಾರು 15-20 ಆಟಗಳನ್ನು ಆಡಿದೆ, ಯಶಸ್ವಿ ಅವರಿಗಿದೆ. ವಿಚಿತ್ರವಾದ ಫೀಲ್ಡ್ ಸೆಟ್ಟಿಂಗ್ ನೋಡಿ. ಫಸ್ಟ್ ಟೈಮ್ SP ಸರ್ ಬೌಂಡ್ರಿ ಲೈನ್ ಹತ್ರ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಲಾಂಗ್ ಆನ್ ನಲ್ಲಿ
ಭಾರಿ ವಂಡರ್ಫುಲ್ ಬಾಲಿಂಗ್ ಅಂತ ಹೇಳ್ಬೋದು. ಹಾಗೆ ರವಿ ಅವರು ಪ್ಲೇಸ್ಮೆಂಟ್ ಬಹಳ ಚೇಂಜಸ್ ಆಯ್ತು ಇವತ್ತು. ಹೌದಾ? ಓಕೆ. ವಂಡರ್ಫುಲ್ ಬಾಲಿಂಗ್. ಔಜಿ ಸರ್ದು ಅವರು ಕೂಡ ಒಳ್ಳೆಯ ಆಟಗಾರರು. ಅವರು ನಮ್ಮ ರೂರಲ್ ತಂಡದ ನಾಯಕರು ಬಿಟ್ಟರೆ ಅವರೇ ನೆಕ್ಸ್ಟ್. ತಂಡದಲ್ಲಿ ವಿಶೇಷವಾಗಿ ಅಂದರೆ ವೈಸ್ ಕ್ಯಾಪ್ಟನ್ ಅವರ ಆಟ ಕೂಡ ಮೆಚ್ಚಲೇಬೇಕಾದಂಥದ್ದು. ಅವರು ಕಾಂಬ್ಳೆ ಸರ್ ಜೋಡಿ ಮೊದಲು ಅನೇಕ ರಣಜಿ ಆಟಗಾರರಾಗಿ ಹೋಗಿದ್ದಾರೆ. ಅವರು MP ಮತ್ತು ಉತ್ತರ ಪ್ರದೇಶ ಆ ಕಡೆ ಸ್ವಲ್ಪ ಜಾಸ್ತಿ ಆಟವನ್ನು ಆಡಿದ್ದಾರೆ. ಅವರು ಬಿಹಾರ, ಒರಿಸ್ಸಾ, ಸರಿ ನೀವು ಒಂದು ಜ್ಯೂಸ್ ಕುಡಿಯಕ್ಕೆ ಜ್ಯೂಸ್ ಇಲ್ಲಲ್ಲ, ಏನು ಜ್ಯೂಸ್ ಇಲ್ಲ ಆಗ್ಯಾವಲ್ಲ ಆಗ್ಯಾವ ಖಾಲಿ ಆಗ್ಯಾವ. ಆಮೇಲೆ ಬರೋರು ಆಗ್ಯಾದಿಲ್ಲ. ಫ್ರೆಂಚ್ ಕಟ್ ಆಗಿದೆ, ಕಾದು ನೋಡ್ಬೇಕು. ಇಲ್ಲಿ ಬೋರ್ಡ್ ಅಂತ ಹೋಗ್ತಾ ಇದಾರೆ ಸರ್ ಅವರು. ನೋಡಿ 4 ರನ್ಗಳು. ಮ್ಯಾಗ ಚಿಣಿ ಇರ್ತದ, ಚಿಣಿ ಬೀಳ್ತದ. ಬೆಲ್ಸ್ ಮೂವ್ ಆಗಿಲ್ಲ ಸರ್, ಅಲ್ಲಿ ಬೆಲ್ಸ್ ಇರ್ತದೆ. ಹಿಡಿಸೆಟ್ಟಿ ಮ್ಯಾಗ ಚಿಣಿ ಇಟ್ಟಿರ್ತಾರ, ಅದು ನಿಮ್ ಸಲಿಂದೆ ಅದು ಬೀಳ್ತದ ತಾನೇ. ಅದು ಚಿನ್ನದಂಡ ಅಡಿಯಿಲ್ಲ ಮೊದಲ ಅಂತ ಚಿಣಿ ಇರ್ತದ. ವಂಡರ್ಫುಲ್ ಬಾಲಿಂಗ್. ಅವ ಚೆನ್ಶೆಟ್ಟಿ ಬೌಲಿಂಗ್ ನಲ್ಲಿ ವಂಡರ್ಫುಲ್, ಬ್ಯಾಟಿಂಗ್ ಅಲ್ಲಿ ವಂಡರ್ಫುಲ್. ಹಗಲತ್ ಚಂದ್ರಮ್ ಹಿಡಿತಾನ ಅವನು, ಹಗಲು ಚಂದ್ರಮ್ ತೋರಿಸ್ತಾನ. ಸ್ವಲ್ಪ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ ಆದರೂ ಯಶಸ್ವಿ ಆಗಿದ್ದಾರೆ. ರನ್ ತೆಗೆಯುವಲ್ಲಿ ಇವರು ಯಶಸ್ವಿ ಆದರು. ಎರಡು ಓಡಿದ್ರೆ ಅಂದ್ರೆ ಚಂದ್ರಾಮ್ ತೋರಿಸ್ತಿದ್ದವ. ಆ 8 ಓವರ್ಗಳ ಮುಕ್ತಾಯಕ್ಕೆ ವಿಜಯಪುರ ತಂಡ ಒಟ್ಟು ಮೊತ್ತ 65, 4 ವಿಕೆಟ್ ನಷ್ಟಕ್ಕೆ 8 ಓವರ್ಗಳ ಮುಕ್ತಾಯ, 65 ರನ್, 4 ಹುದ್ದರಿಗಳ ಪತನ. ರನ್. ಈ ಸದ್ಯ ಸರಾಸರಿ 7 ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಇನ್ನು ಇವರಿಗೆ ವಿಶೇಷ ಘಟಕದವರಿಗೆ ಸರಾಸರಿ 10 ಇದ್ರೆ ಮಾತ್ರ ಏನಾದರೂ ಚೇಂಜ್ ಮಾಡಲಿಕ್ಕೆ ಅವಶ್ಯಕತೆ ಇತ್ತು. ಆದರೆ ಸ್ವಲ್ಪ ಕಡಿಮೆ ರನ್ ಇರೋದರಿಂದ ರೂರಲ್ಗೆ ಇನ್ನೂ ರನ್ನ ಅವಶ್ಯಕತೆ ಇದೆ. ಸರಾಸರಿ 10 ರನ್ ರೇಟ್ ಅನ್ನ ಬೇಕಾಗಿತ್ತು, ಆದರೆ 7 ಸರಾಸರಿ ರನ್ ರೇಟ್ ಇದೆ. ಮತ್ತೆ SP ಸಾರ್ ಅವರು ಬೌಲಿಂಗಿಗೆ ಬಂದಿದ್ದಾರೆ. ಈ ಸಾರಿ ಆದರೂ ರವಿ ಅವರು ಕರೆಕ್ಟ್ ಆಗಿ ನಿಂತ್ಕೊಂಡು ಕಾಲು ಜಾರಲಾರ್ದಂಗೆ ನಿಂತ್ಕೋಬೇಕಾಗಿ ವಿನಂತಿ. ಮತ್ತೆ ಕಾಲು ಜಾರುವ ಸಂಭವ. ಆ ಶೂಸ್ ಸ್ವಲ್ಪ ಚೇಂಜ್ ಮಾಡಿದ್ರು ಒಳ್ಳೆಯದು. ಯಾಕಂದ್ರೆ ಶೂಸ್ ಏನೋ ಮಾಡ್ತಾ ಇದೆ, ಕಾಲ್ ಜಾರುತ್ತಾ ಇದೆ ಅಂತ ಅನಿಸ್ತಾ ಇದೆ. ವಂಡರ್ಫುಲ್ ಫೀಲ್ಡಿಂಗ್, ವಂಡರ್ಫುಲ್ ಫೀಲ್ಡಿಂಗ್. ಕಾಂಬ್ಳೆ ಸರ್ ಅವರು ಕೂಡ ಆ ಕಡೆ ಈ ಕಡೆ ಸ್ವಲ್ಪ ತಿರುಗಾಡ್ತಾ ಇದ್ದಾರೆ. ಮತ್ತೆ ವಂಡರ್ಫುಲ್ ಬಾಲಿಂಗ್, ಮಿಡಲ್ ಸ್ಟಿಕ್. ಈ ನಮ್ಮ ಔಜಿ ಸರ್ ಅವರು ವೈಸ್ ಕ್ಯಾಪ್ಟನ್ ಅವರು ವಿಕೆಟ್ ಅನ್ನು ಹೋಗಿದೆ. ಅವರು ಪೆವಿಲಿಯನ್ ಕಡೆಗೆ ನಿರಾಶಾದಾಯಕವಾಗಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಯಾಕೋ ಈ ಸಾರಿ ಆಟ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅವರ ಕೈ ಹಿಡಿಲಿಲ್ಲ ಅಂತ ಅನಿಸ್ತಾ ಇದೆ. ಅವ್ರ ಕ್ಯಾಪ್ಟನ್ಗೂ ಕೈ ಹಿಡಿಲಿಲ್ಲ, ವೈಸ್ ಕ್ಯಾಪ್ಟನ್ ಅವ್ರಿಗೂ ಹಿಡಿಲಿಲ್ಲ. ಸ್ವಲ್ಪ ಯಾಕೋ ಇವತ್ತು ಟೈಮ್ ಅವರಿಗೆ ಸಾಥ್ ಕೊಡಲಿಲ್ಲ. ಎಲ್ಲೋ ಒಂಚೂರು ಸ್ವಲ್ಪ ಸಮಸ್ಯೆ ಆಗಿದೆ.
ಅದರ ಬಗ್ಗೆ ಮ್ಯಾಚ್ ಮುಗಿದ ಮೇಲೆ ಸಮಾಲೋಚನೆಯನ್ನು ಮಾಡಬೇಕಾಗಿದೆ. ಸರ್ ಬ್ಯಾಟ್ಸ್ಮನ್ ನೇಮ್ ಸರ್, ನೀವು ಬ್ಯಾಟ್ಸ್ಮನ್. ಓಕೆ. ಇವರು ಸಂದೀಪ್ ಅವರು ಕೂಡ ಉತ್ತಮ ಬ್ಯಾಟ್ಸ್ಮನ್. ವಂಡರ್ಫುಲ್ ಫೀಲ್ಡಿಂಗ್. ಸಂದೀಪ್ ಅವರು ಬಹಳ ಬಡದಾಡ್ತಾ ಇದ್ದಾರೆ ಒಂದು ರನ್ಗೋಸ್ಕರ. ಅಷ್ಟು ಅವಶ್ಯಕತೆ ಇಲ್ಲ, ಅಷ್ಟೊಂದು ಬಡದಾಡೋ ಅವಶ್ಯಕತೆ ಇಲ್ಲ. ಬಹಳ ಸ್ಪೀಡ್ ಆಗಿ ರನ್ನನ್ನು ತೆಗೆದು 2 ರನ್ನನ್ನು ತೆಗೆದುಕೊಂಡ್ರು. ಒಟ್ಟು ತಂಡದ ಒಟ್ಟು ಮೊತ್ತ 71. ಲಾಸ್ಟ್ ಬಾಲ್ 71 ಲಾಸ್ಟ್ ಬಾಲ್. ಇದು ಸರ್ 9ನೇ ಓವರ್ ಅದು. ಉತ್ತಮವಾದ ಕ್ಷೇತ್ರ ರಕ್ಷಣೆ. ತಮ್ಮದೇ ಆದಂತಹ ಬಾಲಿನಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ರನ್ಔಟ್ ಮಾಡಲು ಪ್ರಯತ್ನ ಆಗಲಿ, ಅದಕ್ಕೆ ಡೈರೆಕ್ಟ್ ಹಿಟ್ ಆಗಲಿಲ್ಲ. ಓವರ್ ಮುಕ್ತಾಯ. 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 72, 5 ವಿಕೆಟ್ ನಷ್ಟಕ್ಕೆ. ಲಾಸ್ಟ್ ಓವರ್ 72 ರನ್ಗಳು. ಇಂಜುರಿ ಆಯ್ತು ಅವ್ರಿಗೆ ಹೊರತಲ್ಲ, ಮತ್ತೆ ಏನು ಹೇಳ್ಬೇಕಲ್ಲ, ಕೈ ಬ್ಯಾನ್ ಆಗಿದ್ರೆ ಇವರು ಚನ್ಶೆಟ್ಟಿ ಅವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್. ಈ ಸರಿ ಯಾವ ರೀತಿ ಆಡ್ತಾರೆ ಅಂತೇಳಿ ಇವ್ರ ಮೇಲೆ ಬಹಳ ನಿರೀಕ್ಷೆ ಇದೆ. ಸರ್ ನಿನ್ನೆ ಚಾನ್ಸಸ್ ಸಿಕ್ಕಿಲ್ಲ ಸರ್ ಅವರಿಗೆ, ಇವತ್ತರ ಚಾನ್ಸ್ ಸಿಗ್ತೈತೆ ನೋಡೋಣ. ದೊಡ್ಡ ಬ್ಯಾಟಿಂಗ್ ಲೈನಪ್ ಇದೆ ಸರ್ ದ್ವಿತೀಯ ಟೀಮಲ್ಲಿ. ಲಾಸ್ಟ್ ಓವರ್ 72. ಒಟ್ಟು ತಂಡದ ಒಟ್ಟು ಮೊತ್ತ 74ನೇದ್ದು ಕಂಪ್ಲೀಟ್ ಮಾಡಿದ್ರು. 74 ಚೆನ್ನಾಗಿ ಹೊಡೆದಾರ. 5 ಬಾಲ್ಗಳು ಮಾತ್ರ ಬಾಕಿ ಉಳಿದಿವೆ. ಒಟ್ಟು ತಂಡದ ಒಟ್ಟು ಮೊತ್ತ 74. 5 ಹುದ್ದರಿಗಳ ಪತನ. ನಿಮ್ ದೋಸ್ತ ವಂಡರ್ಫುಲ್ ಬಾಲಿಂಗ್ ಪಿಡಿಶೆಟ್ಟಿ. ಒಳ್ಳೆ ಉತ್ತಮವಾದ ಬಾಲಿಂಗ್ ಅನ್ನು ಮಾಡಿದ್ದಾರೆ ಪಿಡಿಶೆಟ್ಟಿ ಅವರು. ನೋಡಿ, ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಟೈಮ್ ಗೊತ್ತಾಗಿದೆ. ಶ್ರೀಕಿ ಅವರು ಹೋಗ್ತಾ ಇದ್ದಾರೆ. 63 ಶ್ರೀಕಿ, 69 ಶ್ರೀಕಿ ಅವರು ಹೋಗ್ತಾ ಇದ್ದಾರೆ. ಇವರು ಒಳ್ಳೆ ಶ್ರೀಕಿ ಅವರು ಒಳ್ಳೆ ಸಾಧನೆ ಇದೆ ಇವ್ರದ್ದು. ಅನೇಕ ಆಟಗಳನ್ನು ಆಡಿದ್ದಾರೆ ಇವರು ಕೂಡ. ಈ ಹಿಂದೆ ಅವರು SLC ಇಂದ ಆಟವನ್ನು ಆಡ್ತಾ ಬಂದಿದ್ದಾರೆ. ಶ್ರೀಕಿ 69 ಅಂತೇಳಿ ಖ್ಯಾತಿಯನ್ನು ಪಡ್ಕೊಂಡ್ರು ಅವರು. ಅವರು ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲಿ 6 ಹೊಡಿತಾರೆ ಅನ್ನೋ ಸಂಶಯ ಆಯ್ತು ನನಗೆ. ವಂಡರ್ಫುಲ್. ಶ್ರೀಕಿ 69 ಅವರು 0ದಲ್ಲಿ ಬಂದ್ರು. ಉತ್ತಮವಾದಂತ ಕ್ಯಾಚ್ ಅಲ್ಲಿ ವಿಕೆಟ್ ಕೀಪರ್ ಅಂತ ಇವತ್ತು ಯಾಕೋ ರೂರಲ್ ಸರ್ಕಲ್ಗೆ ಸಾಥೆ ಕೊಡ್ತಾ ಇಲ್ಲ. ಈಗ ಗೊಳಸಂಗಿ ಅಂತ ಹೇಳಿ ಇವರು ಕೂಡ ಬ್ಯಾಟ್ ಹಿಡ್ಕೊಂಡು ಹೋಗೋದು ನೋಡಿದ್ರೆ ಈ ಸದ್ಯ ಅವ್ರು ಒಂದು 5-6 ಹೊರಿ ಕಟ್ಟಿಗೆ ಕಡೆಯವ್ರಂಗೆ ಹೊಂಟ್ರ ಅವರು. ಚಪ್ಪ ಕೊಡ್ಲಿತ್ತು ಕಟ್ಟಿಗೆ ಗಿಡ್ಲಕ್ಕೆ ಹೋಗ್ತಾರಲ್ಲ ಹಂಗೆ ಹೊಂಟ್ರ. ಅವ್ರು ನಿಂತಿದ್ದು ನೋಡಿದ್ರೆ ಈ ಬಾಲ್ ಎಲ್ಲಿ ಎರಡು ತುಂಡು ಆತ ಮುಂಚೆ ನನಗೆ ಹೇಳಿ ನೋಡು ಪಚ್ಚಿ ನೋಡಲ್ಲಿ ಸೀದಾ ಹೊಡೆದ್ರೆ ಬಡಿಯಲ್ದು. ಗಿಡಕ್ಕೆ 2 ಕಡೆ ಕಚ್ಚ ಹಾಕ್ತಾರಲ್ಲ ಹಂಗೆ ಹಾಕ್ಲಾತ್ತ ನಾವು. ಮೊದಲು ಈ ಕಡೆ ಹಾಕಿ ಆ ಕಡೆ ಹಾಕವ ಈಗ. ಹೋಗ ಬಾ 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 ಬಾರ ಮಾಸ್ತರ ಬಾ
ತಮ್ಮ ಮಾಸ್ತರ ಒಂದ್ 2 ಹೊರಿ ಕಡ್ದೆ ಹೊಂಟ್ರ ಅವ್ರು. ಒಟ್ಟು ತಂಡದ ಒಟ್ಟು ಮೊತ್ತ ಎಷ್ಟೈತ್ರಿ ರನ್ ರೇಟ್? 74 ಸರ್, 74. ಲಾಸ್ಟ್ ಓವರ್ ಸರ್ ರನ್ಔಟ್ ಆಗಿದೆ. ನೀವು ಅವರೇ ಬ್ಯಾಟ್ಸ್ಮನ್ ಸಂದೀಪ್ ಸರ್, ನೀವೇ ಸ್ಟ್ರೈಕ್. ರನ್ಔಟ್ ಆಗಿದೆ. ಸಂದೀಪ್ ಅವರು ನಿಂತ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 74 ರನ್ ಆಗಿದೆ. ಲಾಸ್ಟ್ ಓವರ್, ಲಾಸ್ಟ್ ಬಾಲ ಸರ್ ಲಾಸ್ಟ್ ಬಾಲ್ ಸರ್. ಮತ್ತೊಂದು ವಿಕೆಟ್ ಪಡೆಯುವಲ್ಲಿ ಇಲ್ಲ ಎಸ್, ಬಾ ಇನ್ನು ಮುಗೀತು ಬಾ. 75-76 ರನ್ ಅದು. ತಂಡದ ಒಟ್ಟು ಮೊತ್ತ 76, ಗೆಲ್ಲಲು 77 ರನ್ನಿನ ಅವಶ್ಯಕತೆ. 76-77 ಹೊಡಿಬೇಕಾಗಿದೆ ವಿಶೇಷ ತಂಡಕ್ಕೆ. ವಿಶೇಷ ತಂಡ ಗೆಲ್ಲಬಹುದು, ಆರಾಮ್ಸೆ ಗೆಲ್ಲಬಹುದು. ಈಗ ಸುಲ್ಪಿ ಸಾಹೇಬರು ಯಾವ ರೀತಿ ಇದನ್ನು ಆಟಕ್ಕೆ ಸಂಚು ಮಾಡಿ ಗೆಲ್ತಾರಂತೆ ನೋಡ್ಬೇಕಾಗಿದೆ. ಕಾಂಬ್ಳೆಸ್ ಅವರ ಮುಖದಲ್ಲಿ ಮಂದಹಾಸ ಎದ್ದೆದ್ದು ಕಾಣಿಸ್ತಾ ಇದೆ. ಇವ್ರಿಬ್ರಿ ಎನರ್ಜಿ ನೀವೇ ಕೊಡ್ರಿ. ಅರ್ಧ ಅಲ್ಲ, ಅರ್ಧ ಯಾಕ ನೀರು ಸರ್, ಇದೇ ಪಕ್ಕ ಸರ್. ಅದು ಬರ್ತಿರೋದು ಅದು ಅರ್ಧ. ಈ ಒಂದು ಇನ್ನಿಂಗ್ಸ್ ನಲ್ಲಿ ಅತಿ ಹೆಚ್ಚು ಮೊತ್ತವನ್ನು ಗಳಿಸಿದವರು ಸಂತೋಷ್ ಅವರು 22 ಎಸೆತಗಳಲ್ಲಿ 29 ರನ್ ಕಲೆ ಹಾಕಿದ್ರು. ಇನ್ನುಳಿದಂತೆ ಟೋಟಲ್ ಎಕ್ಸ್ಟ್ರಾ ಕೇವಲ 4 ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡ್ರಿ. DPU ತಂಡದವರು ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ತಂಡದ ಒಟ್ಟು ಮೊತ್ತ 76, 8 ವಿಕೆಟ್ ನಷ್ಟಕ್ಕೆ. ಅದೇ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್, DPU ತಂಡದಲ್ಲಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಾವು ಯಾವ ರೀತಿಯಾಗಿ ಬೌಲಿಂಗ್ ನಲ್ಲಿ ಅತ್ಯಂತ ಎಕನಾಮಿಕಲ್ ಬೌಲರ್ ಅಂತ ಹೇಳ್ಬೋದು. ವೀರೇಶ್ ಅವರು 2 ಓವರ್ನಲ್ಲಿ ಕೇವಲ 10 ರನ್ ನೀಡಿ 1 ವಿಕೆಟ್ ಪಡೆದಿದ್ದಾರೆ. ಅದೇ ರೀತಿ ನಮ್ಮ SP ಸರ್ ಅವರು ಕೂಡ 2 ಓವರ್ನಲ್ಲಿ ಕೇವಲ 14 ರನ್ ನೀಡಿ 1 ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಶಿವು ಅವರು 2 ಓವರ್ನಲ್ಲಿ 11 ರನ್ ನೀಡಿ 2 ವಿಕೆಟ್. ಹಾಗೂ ಗಜಾನನ್ ಸರ್ ಅವರು 2 ಓವರ್ನಲ್ಲಿ 3 ವಿಕೆಟ್ ಅನ್ನು ಪಡೆದುಕೊಂಡು 16 ರನ್ ನೀಡಿದ್ದಾರೆ. ವಿಜಯ್ ಅವರು 2 ಓವರ್ನಲ್ಲಿ 24 ರನ್ ನೀಡಿದ್ದಾರೆ, ಯಾವುದೇ ವಿಕೆಟ್ ಪಡೆದುಕೊಂಡಿಲ್ಲ. ಸ್ಕೋರ್ ಟಾರ್ಗೆಟ್ 77. ಕಾದ್ರೋಣ ಈಗ DPU ತಂಡದಿಂದ ಓಪನಿಂಗ್ ದಾಂಡಿಗರಾಗಿ ಸರ್ ಬಾಲ್ ಇಟ್ಕೊಂಡ್ರಲ್ಲ ಹಳೆ ಬಾಲ್. ಸರ ಇಲ್ಲೇ ಚೆಕ್ ಮಾಡಬೇಕು. ಸಿದ್ದು 76, 76, ಟಾರ್ಗೆಟ್ 77 ಸರ್. ಸ್ಕೋರ್ ನೀರು ಇಲ್ರಿ ನಾವು ನಾಡು ಇಲ್ಲವೇ ಮಡಿ ಪಂದ್ಯ ಕಾದು ನೋಡೋಣ. ಓವರ್ಗೆ ಸರಾಸರಿ 7.7 ರನ್ನಿನ ಅವಶ್ಯಕತೆ ಇದೆ. ಗೆದ್ದವರು ಫೈನಲ್ ಹಂತವನ್ನು ಪ್ರವೇಶ ಮಾಡಲಿದ್ದಾರೆ. ನಾಳೆ ನಡೆಯುವ ಗ್ರ್ಯಾಂಡ್ ಫಿನಾಲೆಯಲ್ಲಿ ಆಡಲಿದ್ದಾರೆ. ಸೋತವರು ತಮ್ಮ ಇಲ್ಲಿಗೆ ಫುಲ್ ಸ್ಟಾಪ್ ಆಗಲಿದೆ ಈ ಒಂದು ಕ್ರೀಡಾಕೂಟದಲ್ಲಿ. ಕಾದು ನೋಡೋಣ ಯಾವ ತಂಡ ಓಪನಿಂಗ್ ದಾಂಡಿಗರಾಗಿ ಅವ್ರು ಮಾಡಿ. इन्हों बोलते हैं नाम मैं थोड़ा रिसर्च जाके आता मार्टिस तुम ये करो तो ಭಾಳ ಇಲ್ಲ ಸರ್. बॉलिंग टाइट है सर नम्बर बॉलिंग का फील्डिंग टाइट है सर
ಬಾಲಿಂಗ್ ಫೀಲ್ಡಿಂಗ್ ಟೈಟಿಂಗ್ ಮಿಸ್ ಭಾಳ ಆಯ್ತು ಸರ್ ಏನಾಯ್ತು ಸರ್ ಅದು ಕ್ಯಾಪ್ ಅದ ಸರ್ ಬೇಡ ಸರ್ ನೀವು ಮಾತಾಡ್ತಾರೆ ಯಾರು ಯಾಕೆ ಬೆಂಗಳೂರಿನವ್ರು ನೀನು ಮಾತಾಡ್ರಿ ಸರ್ ಹಾಂ ಅವ್ನು ಬಿಡ್ತಾನಂತೆ ಕೊಡ್ತಾನಂತ ಸರ್ 5ನೇ ತಾರೀಕು ಒಳಗೆ ಇದು ಮಾಡ್ತಾರೆ ಆಯ್ತು ತೋರಿ ಮುನ್ನೂರು ಸರ್ 200 ನೀವು ಹೆಂಗಾರ ತರ್ಸಿ ಒಟ್ಟು ನಮ್ಮ ಏನಾದ್ರು ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ಕರೆ ಮಾಡಿಸ್ಬೇಕು ಹಾಂ ರೇಟ್ ಕೊಡ್ತೀವಿ ಅಂತ ಆಯ್ತು ಸರ್ ನೀವು ಮೊದಲು ಏನೋ ಸಪ್ಲೈ ಮಾಡಿಲ್ಲ ಅಂತ ಎಲ್ಲ ಎಡಿಟ್ದಾಗೆಲ್ಲ ಭಾಳ ಆಯ್ತು ಕೊಡ್ತಾರೆ ಆಯ್ತು ಸ್ವಲ್ಪ ಮಾತಾಡ್ತೀರ ಯಾರಿಗೆ ಮಾತಾಡ್ತಾರೆ ಈ ಬ್ಯಾಡ ಅವ್ರು ಫೈನಲ್ ಮುಗಿತ್ಲ ನಾವು ಅದ್ರಾಗ ನಾವೇನು ಚಾರ್ಜ್ ಇರ್ತೀವಿ ಕೂಡ ಅವ್ರು ಸಾಹೇಬರು ನಿಮ್ಮ ಜೊತೆ ಮಾತಾಡಿ ಫೈನಲ್ ಮಾಡ್ತಾರಂತಾರೆ ಆಯ್ತು ಅವರು ಅಷ್ಟರಲ್ಲ ಕ್ಯಾಪ್ ಸೇಮ್ ಕ್ವಾಲಿಟಿ ನಾವು ಮಗ ಅಲ್ಲಿನ ಕೊಡವ ಹಾಂ ಒಂದು ಚಂಡಿಗೆ ಕೊಡ್ತಾನೆ ಸುಮ್ಮನೆ ಹೊಟ್ಟೆ ತಿರುಗಿ ಕೊಟ್ಟು ಎಲ್ಲರೂ ಹಾಂ ಬೆಂಗಳೂರಿನಾಗ ಹಾಂ ಆಗತ್ತೆ ರೀ ಬೆಂಗಳೂರು ಹಾಂ ಹೌದು ಸರ್ ಆ ಕಡೆ ಆಸಿಫ್ बॉलर नेम 77 रनों की जरूरत जीत हासिल करने के लिए डीपीयू टीम को 7.7 रन प्रति ओवर रिक्वायर्ड रन रेट और अपने दूसरे इनिंग्स का पहला ओवर लेकर आते हुए अपने कोटे का संगमेश और स्ट्राइक पर है राजपूत सर और काफी स्लोअर गेंद थोड़े से चूकते हुए बल्लेबाज मिड विकेट की दिशा में सर्कल के अंदर है फील्डर उसके ऊपर से खेलने का प्रयास था लेकिन बीट होते हुए इस बार अच्छी गेंद काफी धीमी गति के गेंदबाज लगते हैं लेकिन चतुराई से गेंद कर रहे हैं अभी तक ಮುಂದೆ ಗುಡ್ಲಂಗ್ನ ಸ್ಪಿನ್ ಆದ್ರೆ ಅಷ್ಟೇ ಟಫ್ ಆಡಕ್ಕೆ ನೀವು ಆ ಪಿಚ್ ಸ್ಪಿನ್ ಮಾಡಿದ್ರೆ ನಾಯಿ ಕೂಡ ಹೊಡಿತಾರೆ ನೀವು ಆ ಪಿಚ್ ಸ್ಪಿನ್ ಹಾಕಂದ್ರೆ ಒಂದು ಒಳಗರ ಬರ್ಬೇಕು ಒಂದು ಹೊರಗರ ಬರ್ಬೇಕು ಒಳಗೆ ಬರ್ತಂದ್ರೆ ನೋಡೋಣ ಹೊಡಿತು ಹೊರಗೆ ಬರ್ತಿಲ್ಲ ಲೆಗ್ ಸ್ಪಿನ್ फिर से जोर से खेलने का प्रयास लेकिन गेंद स्लो और काफी लेग ब्रेक कह सकते हैं बल्ले और गेंद का कोई संपर्क अच्छा नहीं नजर आता हुआ फिर से सामना करेंगे इस बार बड़ा शॉट खेलने का प्रयास करेंगे थोड़े से दबाव में लग रहे हैं राजपूत सर जिस चीज की बात कर रहा था शॉट तो खेला है लेकिन गैप में और वन बॉस इन टू द फैंस एक टप खाने के बाद सीधा सीमा रेखा के बाहर 4 रन और इसी के साथ खाता खोलते हुए डीपीयू टीम बाउंड्री के साथ ಬ್ಯಾಕಪ್ ಹೋಗಲ್ಲ ಬಾಲಿಂಗ್ ಬಾಲ್ ಬಿದ್ದಾಗ ಮುಂದೆ ನೋಡಿ ಹೋಗ್ಬೇಕು ಕೀಪರಿಂದ इस बार दिशा से भटकते हुए पिछली गेंद पर चौंकाने के बाद इस बार दिशा से थोड़े से अपना लय भटकते हुए संगमेश थोड़ा सा दबाव लेते हुए काफी निराश यहाँ पर ಓಡ್ರೋ ಮರ ಓಡ್ರೆ ಸಾಕು ಓಡ್ರೆ वाइड के साथ और 2 रन अतिरिक्त मिलते हुए कुल मिलाकर 3 रन इस बिना कोई गेंद पे कुल 8 रन अभी तक का स्कोर 8 रन इस बार अच्छी गेंद पहले ओवर की समाप्ति के बाद बढ़ता हुआ स्कोर 8 रन बिना कोई विकेट खोए डीपीओ की टीम 54 गेंदों पर 69 रनों की जरूरत 69 रन रिक्वायर्ड इन 54 बॉल्स रिमेनिंग डिलीवरीज 54 बॉलर नेम सर बॉलर नेम
और नए गेंदबाज इस दूसरी ओवर का भागदौड़ संभालते हुए विलास, और सामना करेंगे आसिफ। दस 12 कदमों का रनअप, मध्यम तेज गति के गेंदबाज, और आते ही हवाई फायर और आसमानी गगनचुंबी तारामंडल में गेंद आसिफ के बल्ले से निकलता हुआ पहली गेंद पर 6 मारकर अपना खाता खोलते हुए, और काफी डांसिंग स्टाइल से सिद्धू पाजी अपना दर्शकों को मजा देते हुए। अच्छी शुरुआत डीपीयू की टीम की, ज्यादा बड़ा टारगेट नहीं है, और अभी 14 रन बन चुके हैं। इस बार डॉट गेंद, पिछली गेंद पर छक्का खाने के बाद इस बार अच्छी वापसी कहना पड़ेगा विलास द्वारा। जोरदार अपील, और अंपायर थोड़े से डिस्कस करते हुए ಸರ್ ಅವನಿಗೆ ಡೌಟ ಸರ್ ಅಂತ ಬಂದ್ಬಿಡ್ತೀವಿ ಸರ್. ಕಟ್ಟಾಗಿ ನೆಲಕ್ಕೆ ಬಿಡದಿರ್ಬೇಕು ಸರ್, ಅದು ಕಟ್ ಆಗೈತಿ ನೆಲಕ್ಕೆ ಬಿಡದಿರ್ಬೇಕು. और आउट। काफी बड़ा झटका डीपीयू की टीम को। रिव्यू, नो रिव्यू। ಅಂಪೈರ್ ಕೊಟ್ಟಾಗ ಅಂಪೈರ್ ಕೊಟ್ಟಾಗ ಸರ್ ಕಟ್ ಆಗೈತೆ ಕಟ್ ಆಗೈತ್ರಿ, ಇಲ್ಲಿ ಸೌಂಡ್ ಕಟ್ ಆಗೈತೆ। और एक विकेट जाने के बाद हमारे विजयपुर जिला के माननीय एसपी साहब लक्ष्मण निंबरगी सर अब 1 डाउन जाते हुए, और इधर स्नीको में भी लग रहा है थोड़ा थोड़ा। ಕಟ್ಟಾಗಿ ಸೌಂಡ್ ಬಂದೈತ್ರಿ। ಹ್ಞೂ ಸರ್, ಬರೀ ನಮಗೇನಾಗಿತ್ತು ಕಟ್ಟಾಗಿ ಎಲ್ಲ ನೆಲಕ್ಕೆ ಬಿಡೋದು ಬಂದೈತೆ. ಬಿಡ ಹೊಡೆದೇವನ ಇರ್ಲಿ. ನಡೀತೈತ್ರಿ ಸರ್, ನಾವು ಓದಾ ಕಟ್ಟ ಇರ್ತಾವ ಸರ್। पहली बार स्ट्राइक पर है माननीय एसपी साहब। काफी उत्सुक है सभी दर्शक। ओ नो, काफी बड़ा झटका। पहली गेंद पर बोल्ड होकर पवेलियन आते हुए माननीय एसपी सर पिछले मैच में पूरा मैच जीताकर 10 ओवर खेलकर अपने टीम को जीता कर आए थे, लेकिन इस बार उतना अच्छा प्रदर्शन नहीं किया। गेंद कुछ अजीबोगरीब तरीके से यॉर्कर लेंथ पूरा नीचे रह गई और चकमा खा गए। बहुत बड़ा झटका, 2 विकेट का पतन। और नए बल्लेबाज बैट्समैन नेम ಗಜಾನ ಮುಡಿಸಿ. और नए बल्लेबाज गजानंद। अब बराबरी का खेल लग रहा है, 2 विकेट गिर चुके हैं 14 रनों पर 1.4 ओवर में। पहली गेंद पर छक्का खाने के बाद लाजवाब वापसी कहना पड़ेगा विलास द्वारा। लगातार 2 विकेट और हैट्रिक का चांस यहां पर। क्या इस टूर्नामेंट का पहला हैट्रिक हो पाएगा? अंपायर को क्रॉस करते हुए विलास
सामना करेंगे गजानंद और हल्के हाथों से सम्मान देते हुए पहली गेंद पर सूझबूझ के साथ बल्लेबाजी। ಅವ್ನು ಜೋರ್ ಬಂದು ಬಿಡಾಕ ಸ್ಪೀಡ್ ಬರ್ತಾನೆ ಬರೋ ನೋಡ್ರಿ 123 ಸ್ಪೀಡ್ ಹೋಗಿತ್ತು ನಾವು ವಿಚಾರ ಮಾಡಿದ್ವಿ शॉट काफी अच्छा था लेकिन फील्डर वहां पर तैनात, ಬೌಂಡ್ರಿ ಮ್ಯಾಗ ಹಿಡಿದು ಹೆಂಗ सीधा फील्डर के हाथ में 1 रन। ओवर की समाप्ति, 2 ओवर की समाप्ति के बाद बढ़ता हुआ स्कोर 15 रन, लॉस ऑफ 2 विकेट। डीपीयू टीम 62 run required in remaining 48 deliveries, 48 sorry। 8 ओवर में 62 रनों की जरूरत, अभी भी ज्यादा बड़ा टारगेट नहीं है। और गेंदबाज का नाम सर सर आराम से और नए गेंदबाज संदीप सामना करेंगे गजानंद। काफी छोटा रनअप, पटकी हुई गेंद और काफी खूबसूरत शॉट, लेकिन उतनी ही शानदार फील्डिंग मिड ऑफ फील्डर द्वारा। अगर थोड़ी सी भी चूक होती तो 4 रन जरूर मिल सकते थे, उतना अच्छा शॉट था, लेकिन केवल 1 ही रन से संतुष्ट होना पड़ा। समजा ಬಂದಾಗ ಐತೆ ಸರ್ ಜೇಚ್ ಸರ್ अभी भी सलामी बल्लेबाज विजय राजपूत सर क्रीज पर है। ಬೋರ್ಡ್ ಸಿ ಬದಲಾಗ್ತಾರೆ ಇದೆ लेफ्ट हैंड बल्लेबाज काफी स्टाइलिश लग रहे हैं और नो बॉल का इशारा, ನೋಬಾಲ್ ಕೊಟ್ಟ ಸರ್ थ्रो बॉल की वजह से नो बॉल करार दिया गया है। एम्पायर फ्री हिट और फ्री हिट भी है। काफी विडंबना में है इस वक्त रूरल की टीम, काफी परेशान नजर आती हुई, करे तो क्या करे। एक तो थ्रो बॉल भी हो गया और ऊपर से फ्री हिट भी मिल गया। ಅವ್ ಗೊಳಸಂಗಿನ ಹೋಗಿಯತ್ತಾನ ಮತ್ತೆ ಅವ ಹೋಗಿದ್ದಾನ ಸರ್ ಅಪೀಲ್ ಮಾಡಿದ್ರಲ್ಲ ಹೌದು ಸರ್ ಯಾರು ಗ್ರೌಂಡ್ದಾಗ ಬಂದು ಹಿಂಗ ಅವ್ನಕಿಂತ ತೊಗಿತಾನ ಹಿಂಗ ಬಂದು ಇನ್ನ ಇವ್ ಪಾಡಿ ಗೊತ್ತಾಗುದಿಲ್ಲ ವಾಟ್ಸಪ್ಪಿಗೆ थ्रो बॉल की वजह से बॉलर को चेंज करा गया है और गोलसंगी सर अब नए गेंदबाज ये फ्री हिट रहते केಳಿ उनका और ये पूरा करेंगे और फ्री हिट रहेगा इस गेंद पर। राजपूत सर, विजय राजपूत सर, जितना लाभ ले सकते हैं ले लीजिए फ्री हिट का, केवल रनआउट के अलावा। सामना करेंगे विजय राजपूत फ्री हिट का और वाइड लग रही है, फिर से फ्री हिट रहेगा। ಸ್ಲೋ ಆಕ್ಷನ್ ಬರ್ತೈತೆ ಯಾವಾಗ ಅವ್ರ ಆಕ್ಷನ್ ಫಾಸ್ಟ್ ಹೊಡ್ಯಾಕ ಹೋದ್ರ फ्री हिट फिर से रहेगा, फिर से जितने भी वाइड डालेंगे भैया फ्री हिट तो रहेगा ही। आपको डालना है लीगल डिलीवरी, और मारे तो छक्का मारे लेकिन सामने डालो। ಏ ನೋಡಿ ಸರ್ ಇದು ಭಯ फिर से वाइड का इशारा, फिर से फ्री हिट, कंटिन्यू फ्री हिट। मुझे लगता है कीपर और बॉलर दोनों ही खेल रहे हैं, बल्लेबाज सिर्फ क्रीज पर ठहरे हैं। इस बार खूबसूरत गेंद, यॉर्कर लाइन डिलीवरी, 2 वाइड के बाद अच्छी वापसी कहना पड़ेगा। इलन बोला बोली कोई मौका नहीं था उस गेंद पर शॉट खेलने के लिए विजय राजपूत द्वारा।
सामना करेंगे अब गजानंद। गोलसंगी सर बॉलर। ಏ ಮೂರನೇ ಅವರ ಇದೆ ಮೂರನೇ ಎಷ್ಟು 20 ಆಗ್ಯಾವ ಏ फिर से वाइड का इशारा। काफी ढेर सारे एक्स्ट्रा मौज देते हुए यहाँ पर केवल 2.2 ओवर में 8 रन एक्स्ट्रा आ चुके हैं। 7 वाइड और 1 नो बॉल। काफी खराब गेंदबाजी कहना पड़ेगा। हालांकि 2 विकेट मिले हैं लेकिन एक्स्ट्रा काफी दिए हैं। और इस बार अच्छा शॉट और लॉन्ग ऑफ फील्डर के पास बहुत खराब फील्डिंग संतोष द्वारा, संतोष नाटेकर द्वारा, और उसी के साथ 4 रन। ಗುಡ್ ಶಾಟ್ गजानंद काफी अच्छा शॉट, लेकिन उस गेंद को रोकते तो 1 रन भी हो सकता था। बहुत खराब फील्डिंग की वजह से 4 रन मिलते हुए। फिर से दबाव इस वक्त रूरल टीम पर। ಏ ಹೋಗ್ಯಾತ ನೋಡ್ರಿ पटकी गेंद और लेग साइड की दिशा में खेल दिया और गैप में जा रही है गेंद। फिर से 4 रन। ಶಾಟ್ ಗುಡ್ ಶಾಟ್ खूबसूरत बल्लेबाजी का मुजाहरा गजानंद द्वारा। अभी तो चौका देखा है, छक्का अभी बाकी है। अभी तो आपने आगाज देखा है, अंजाम अभी बाकी है, ऐसा कह रहे हैं गजानंद। ಎಲ್ಲಿಗಪ್ಪ ಅದ್ ನೋಡ್ತಾರವ फिर से अच्छा शॉट और फिर से मिस फील्ड। काफी हैरान परेशान नजर आती हुई रूरल की टीम। फिर से 4 रन लगातार, 2 मिस फील्ड संतोष द्वारा। पूरी तरीके से वापसी कर ली है यहाँ पर डीपीओ की टीम 2 विकेट जाने के बाद। काफी बड़ा ओवर साबित होता हुआ। ಸಂತೋಷ್ ನಾಟಕರ್ ಮೂರು ಅದು ಅಲ್ಲ ಪೂಟ फिर से गौरसंगी सर। फिर से अच्छी गेंद इस बार और लॉन्ग ऑन, माफ कीजिएगा, मिड ऑन फील्डर के हाथ में गेंद। डॉट गेंद के साथ ओवर की समाप्ति। 3 ओवर की समाप्ति के बाद बढ़ता हुआ स्कोर 34 रन, लॉस ऑफ 2 विकेट। 3 ओवर 34 रन, 2 विकेट के नुकसान पर डीपीयू की टीम। और तीसरा ओवर काफी लंबा ओवर, 19 रनों का ओवर, 19 रन का ओवर, किफायती ओवर डीपीयू टीम के लिए। ಅವ್ರು ಯಾಕೆ ಇಲ್ಲ 34 रन, 3 ओवर। ನಲವತ್ತೆರಡು ಬಾಲ್ಗಳಲ್ಲಿ 43 ರನ್ಗಳ ಅವಶ್ಯಕತೆ. ನೋಡೋದು ಬಾ ಸಾಕು ಕೇವಲ 6.1 ಸಮಥಿಂಗ್ ರಿಕ್ವೈರ್ಡ್ ರನ್ ರೇಟ್, ಏ ಕರ್ರಿ 6.14. ಬಾ ಸಾಹೇಬ್ರು ಕರೆಯತ್ತಾರ ನೋಡ್ರಿ ಅವಂಗ इस बार हवा में गेंद है लेकिन फील्डर वहां पर मौजूद नहीं। ಅದ್ಭುತ ಎಲ್ಲ ವಾಜ್ಯ 1 रन आसानी से मुकम्मल। बैट के ऊपरी भाग पे गेंद लगी। बढ़ता हुआ स्कोर 35 रन। धीरे धीरे लक्ष्य की ओर बढ़ती हुई डीपीयू की टीम और अच्छी पार्टनरशिप साबित होती हुई 2 विकेट जाने के बाद। अभी भी सलामी बल्लेबाज राजपूत सर भी है और उनसे और गजानंद सर भी काफी अच्छी बल्लेबाजी कर रहे हैं। पिछला ओवर काफी अच्छा गया था, उस वजह से पूरी तरीके से वापसी कर ली है डीपीयू की टीम। हवाई फायर, बोलो गजानंद महाराज की जय। बहुत ही बढ़िया, लाजवाब, सुंदर शॉट, अद्भुत, अविश्वसनीय, खूबसूरत शॉट गजानंद के बल्ले से निकलता हुआ। इस इनिंग्स का पहला छक्का, इस इनिंग्स का पहला छक्का, माफ कीजिएगा दूसरा, इनका ही पहला था।
फिर से हाई फायर, लेकिन फिर से कैच ड्रॉप। एक तो आसानी से कैच भी छोड़े और 2 रन भी मिले। काफी खराब फील्डिंग का मुजाहरा कर रहे हैं आज रूरल की टीम। क्रिकेट में कहा जाता है कैचेस विन मैचेस, और कैच ही नहीं पकड़ेंगे भैया तो मैच कहां से जीतेंगे। पटकी हुई गेंद और काफी अच्छा शॉट, कोई मौका नहीं, सीधा सीमा रेखा के बाहर, 4 रन। काफी खुश नजर आती है डीपीओ की टीम और उनका खेमा और सभी दर्शक, उनके फैंस जो भी है। अगर इस मैच को जीतते हैं तो सीधा फाइनल में प्रवेश करेंगे। ಗೊಳಸಂಗಿ 1 ಓವರ್ದಾಗ 4 4 ಕೊಟ್ಟನ, ಹೆಂಗ್ ಕೊಡ್ಬೇಕಂತ ಹೇಳ್ಕೊಡಾಗತ್ತ ನಾವು. ಶೋಚನೀಯ ಸ್ಥಿತಿಯಲ್ಲಿ ಗ್ರಾಮೀಣ ಉಪವಿಭಾಗ ಡಿಎಸ್ಪಿ ಅವರ ಸ್ಥಿತಿ ಅತ್ಯಂತ ಚಿಂತಾಜನಕ. ಯಾವ ರೀತಿ ರನ್ ತಡೆಯಬೇಕನ್ನೋದೇ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಬಾಲರ್ ಬಾಲಿಂಗ್ ಹಾಕೋದು ನೋಡಿ ಫೀಲ್ಡರ್ ಅವರೇ ಸೆಟ್ ಆಗತ್ತಾರೆ. ಮಿಸ್ಟರ್ ಸಂದೀಪ್ ಹೋಗಿ ಎಲ್ಲಿ ನಿಲ್ಬೇಕು ನಿಂತ್ಬಿಟ್ಟು ಬಾಲಿಂಗ್ ಹಾಕೋದು ನೋಡಿ. वाइड रिव्यू करते ಚೆಕ್ करो. ಕರೆಕ್ಟ್ ನಿಲ್ಲಾಗತ್ತಿತ್ತು, ಅವ್ನು ಅಲ್ಲೇ ಬರ್ತಾ ಈಗ ಮತ್ತೆ. वेट कीजिए सर, कुछ ही क्षण में आपको रिजल्ट मिलेगा. वैसे इट्स अ वाइड डिलीवरी. ಲೇ ಬಾಲ್ ಬಡ್ದಿತ್ರಲೇ ನಿಮಗೆ ಅಯ್ಯೋ ಕರಿಯೋ ಎಲ್ಲದನವ ಅಲ್ಲಿ ಹಿಂದೋಗ್ಯಾನ. बढ़ता हुआ स्कोर 48 रन. ಏ ಮನುಗಳೇ, ಏ ಬಾರ್ಲೆ, ನಿನ್ನ ಡೈಲಾಗ್ಸ್ ಎಲ್ಲ ಎಲ್ಲರೂ ವೇಟ್ ಮಾಡಿ ಹತ್ತಾರ ಇಲ್ಲಿ. ಇಲ್ಲ ಸರ್, ಹಿಂದೋಗಿದ್ದು ಸರ್. 29 from 37 डिलीवरीज. गेंद काफी ज्यादा है लेकिन रन काफी कम है. अब खूबसूरत शॉट इस बार पॉइंट और स्लिप की दिशा के बीच में से, और अंत में अच्छी फील्डिंग, उस वजह से केवल 2 रन मिलेगा. 2 रन बचाते हुए अपनी टीम के लिए. 27 runs needed, 36 delivery remaining. ಎಷ್ಟು ಓವರ್ ಆಗ್ಯದ? 4 ಓವರ್ ಸರ್. ಕಕ್ಕಿ ಬಿಕ್ಕಿ ಆದಂತ ರೂರಲ್ ತಂಡದ ನಾಯಕರು, ವೈಸ್ ಕ್ಯಾಪ್ಟನ್ ಮತ್ತು ಕ್ಯಾಪ್ಟನ್ ಭಯಂಕರ ಗಹನವಾದ ಚಿಂತೆಯಲ್ಲಿದ್ದಾರೆ. ಇದೊಂದು ಓವರ್ ನೋಡಿ ಆಡ್ರೆ ಒಂದು ಚಲೋ ಬಾಲಿಂಗ್ ಆಗ್ತಾರೆ. ಒಂದು ಓವರ್ ಲಾಸ್ಟ್ ಓವರ್ ಆಟಗಾರರಲ್ಲಿ ಹುರಿದುಂಬಿಸಬೇಕು. ಅವರಿಗೆ ಬೈಯೋದ್ರಿಂದ ಮತ್ತಿಟ್ಟು ಅವರು ಕುಸಿತಕ್ಕೆ ಒಳಗಾಗ್ತಾರೆ. ಇದು ಆಟ ಬಂದೋಬಸ್ತ್ ಅಲ್ಲ ಸರ್, ಇದು ಕ್ರಿಕೆಟ್ ಇದೆ. ಇದು ಬಂದೋಬಸ್ತ್ ತರ ನೀವು ಮಾಡಿದ್ರೆ ನಡೆದಿಲ್ಲ. ಸರ್ ಬಾಲರ್ ನೇಮ್ ವೈಸ್ ಕ್ಯಾಪ್ಟನ್ ಅವರು ಮುಂದಿನ ಓವರ್ ಮಾಡಬೇಕಾಗಿ ಲಾಸ್ಟ್ ಓವರ್ ಐತೆ ಒಂದು ಒತ್ತಾಯ ಇದೆ. ಓಡ್ 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 ಇನ್ನೊಂದು ಓಡ್. ಒಟ್ಟು ತಂಡದ ಒಟ್ಟು ಮೊತ್ತ 51 ಸರ್. ಒಟ್ಟು ಮೊತ್ತ ಅಂದಾಗ ಹೇಳಿ 51 51 ರನ್. ಓವರ್ಗಳು 4.1. 4 ಓವರ್ಗಳ ಮುಕ್ತಾಯಕ್ಕೆ 51 ರನ್. 5ನೇ ಓವರ್ ಪ್ರಗತಿಯಲ್ಲಿ 2 ವಿಕೆಟ್ ಸರ್. 2 ವಿಕೆಟ್ಗರ ಯಾವುದೇ ವೈಡ್ ಅನ್ನು ಕೊಡಲಿಲ್ಲ.
26 runs from remaining 34 deliveries. ಬಹಳ ಈಸಿ ಇದೆ ಮ್ಯಾಚ್. ಡೇವಿಡ್ ಬೋರ್ಡ್ ಅರ್ಜುನ್ ಗೊಳಸಂಗಿ ಅವರು ಬ್ಯಾಟ ತಗೊಂಡು ಹೋದ್ರು ಆಗಾಳೆ 2 ಕಟ್ಟಿಗೆ ಕಡೆಯವ್ರಂಗೆ ಹೋದ್ರು ಅವ್ರು ಹೋದ್ರು ಸೀದಾ ಹೊಳೆ ಬಂದ್ಬಿಟ್ರು ಅವರು ಜವಾರಿ ಚಿಕನ್ ಸ್ಪೆಷಲಿಸ್ಟ್. ಅವರು ರೂರಲ್ ಅಡ್ಡಾಗಿ ಯಾವ ತೀತಾರ ಆಗಲಿ ಕೋಳಿ ಆಗಲಿ ಒಂದು ಉಳಿದಿಲ್ಲ. ಇನ್ನೊಂದು 6 ತಿಂಗಳು SB ಮುಂದುವರಿತಂದ್ರೆ ಅವು ಸ್ವಚ್ಛ ಆತಾವ. ಇಪ್ಪತ್ತೈದು ರನ್ಗಳ ಅವಶ್ಯಕತೆ 32 ಎಸೆತಗಳಲ್ಲಿ. ಒಂದೊಂದು ಹೊಡೆತ ಕೂಡ ಎದೆಗೆ ನಟ್ಟಂಗ ಆಗತ್ತಾವು. ಔಟ್ ಆಫ್ ದಿ ಸ್ಟೇಡಿಯಂ. ಬಹಳ ಚಿಂತಾಕ್ರಾಂತರಾಗಿ ನಿಂತಿರ್ತಕ್ಕಂಥ ರೂರಲ್ ತಂಡದ ನಾಯಕರು ಏನು ಮಾಡ್ಬೇಕು ಅನ್ನೋದು ತಿಳಿಯವಲ್ದವ್ರಿಗೆ. ಹಿಂದಿನ ಮುಂದೆ ಹಾಕಿದ್ರು, ಮುಂದಿನ ಹಾಕಿದ್ರು, ಏನ್ ಮಾಡ್ಬೇಕು ತಿಳಿಯವಲ್ದು. ಬಂದೋಬಸ್ತ್ ರಿಪೀಟ್ ಮಾಡ್ಬೇಕು ಅದು ಮಾತ. ಏನ್ ಮಾಡಿದ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಆಗಲ್ದು. ಔಜಿ ಸರ್ ಅಂತೂ ಗಾಡಿಗೆ ನಿಂತು ಬಿಟ್ರು ಅವರು. ಅನಾಹುತ್ ಶಾಟ್ ಇದು. ರಜಪೂತ್ ಶಾಟ್ ಕೈ ಚೆಲ್ಲಿದ ತಂಡ. ಔಜಿ ಸರ್ ಅವರು ಬೌಲಿಂಗ್ ಮಾಡ್ಬೇಕಂತೇಳಿ ಪ್ರೇಕ್ಷಕರ ಒತ್ತಾಯ ತುಂಬಾ ಇದೆ. 5 ಓವರ್ की समाप्ति के बाद 63 रन. 5 ಓವರ್ ಮುಕ್ತಾಯಕ್ಕೆ 63 ರನ್ಗಳು, 2 ವಿಕೆಟ್ ನಷ್ಟಕ್ಕೆ. ಕೇವಲ 14 ರನ್ಗಳ ಅವಶ್ಯಕತೆ. ಇನ್ನು 5 ಓವರ್ ಬಾಕಿ. ಬಹಳ ಅಂತರದಿಂದ ಸೋಲು ಕಾಣುವ ಲಕ್ಷಣ ಇದೆ ರೂರಲ್ ತಂಡ. ವೈಡ್ ಹಾಕಿದ್ರು ಅವರು. ಕೋಟ್ಯಾಳ್ ಅವರು ಭಯಂಕರ ದೇವರಿಪ್ಪರಿಗೆ ಹೋಗಿ ಸಚಿನ್ ಆಲ್ಮೇರ್ಕರ್ ಬಂಡಿಗಣಿ ಸ್ವಾಮಿಗಳ ಕಡೆ ಹೋಗ್ಬೇಕು ಬಾಲ. ಹಾ ಬತ್ ಸೇಮ್ ಹಾಕು. ಹಾಕೊಂದು ರಜಪೂತ ಕಳಿಸೊಂದು ಹೊರಗೆ. ಶಾಪುರ ದರ್ವಾಜೆ ಗೊತ್ತಿದೆ. ಚಿಂತಾ ಗ್ರಾಹಕರಾಗಿರ್ತಕ್ಕಂಥ ತಂಡದ ನಾಯಕರು ಅವರು ಈ ಪಂದ್ಯ ಮುಗಿದ ತಕ್ಷಣ ಅವರು ಆಟಕ್ಕೆ ವಿದಾಯ ಹೇಳುವ ಎಲ್ಲ ಲಕ್ಷಣಗಳಿದ್ದಾವೆ. फिर से मिसफील्ड, फिर से 4 रन. बहुत ही खराब प्रदर्शन
ರೂರಲ್ ಟೀಮ್ ದ್ವಾರ ಮಟ್ಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ರೂರಲ್ ತಂಡ. ಇವರಿಗೆ ಸರಿಯಾದ ಟ್ರೈನಿಂಗ್ ಆಗಿಲ್ಲ ಅನ್ನಿಸ್ತಾ ಇದೆ. ಇದು ಮುಗಿದ ತಕ್ಷಣ ಸುಲ್ಪಿ ಸಾಹೇಬರು ನೇರವಾಗಿ ತಮ್ಮ ಆಫೀಸಿಗೆ ಕರೆದುಕೊಂಡು ಹೋಗುವ ಎಲ್ಲ ಲಕ್ಷಣಗಳು ಇದಾವೆ. ಎಲ್ಲ 11 ಮಂದಿ 10 ಜನರಿಗೂ ಕರ್ಕೊಂಡು ಹೋಗಿ ಮೀಟಿಂಗ್ ತಗೊಳ್ಳೋ ಎಲ್ಲ ಲಕ್ಷಣಗಳು ಕೂಡಿ ಬರ್ತಾ ಇದೆ. ಮೀಟಿಂಗ್ ಮುಗಿದ ತಕ್ಷಣ ಕ್ರಿಕೆಟ್ಗೆ ವಿದಾಯ ಹೇಳೋ ಲಕ್ಷಣ ಕೂಡ ಕಾಣ್ತಾ ಇದೆ. इस बार तो गेंद ಶಾಪುರ್ ಹೋಗ್ಯಾರ, ಬರ್ರಿ ಈ ಕಡೆ ಬರ್ರಿ. ಆ ದರ್ಗಾ ಮುಗಿಸ್ಕೊಂಡು ಬರ್ತದೆ ಬಾಲ, ನೀವು ಬಂದ್ಬಿಡ್ರಿ ಈ ಕಡೆ. डीपीओ टीम इसी के साथ ಸೀದಾ जीत ತಂಡ अर्जित ಸೀದಾ करती है। ರೂರಲ್ ತಂಡ ಸಾಯಂಕಾಲ ಬಡಾಖಾನಿಗೆ ವ್ಯವಸ್ಥೆ ಮಾಡ್ಕೋಬೇಕಾಗಿ ವಿನಂತಿ. 14 ಹೋಗಿ 16 ಆಗ್ಯಾವ, 2 ಹೆಚ್ಚಾಗ್ಯಾವ. ಸರ್ ಮ್ಯಾಚ್ ಮುಗಿದಿದೆ, ಮ್ಯಾಚ್ ವಿನ್ ಬೈ ಡಿಪಿಒ. ವಿನ್ ಆಗಿದೆ. ನೀವು ಸೀದಾ ಬನ್ನಿ ಸರ್. ಬಡಾಖಾನಿಗೆ ಹೋಗ್ಬೇಕಾಗಿ ವಿನಂತಿ. ಸಾಯಂಕಾಲ ಬಡಾಖಾನೆ ವ್ಯವಸ್ಥೆ ಮಾಡ್ಕೋಬೇಕು. 8 ವಿಕೆಟ್ ಇಂದ ಪಂದ್ಯ ಗೆದ್ದಿದೆ. ಎಲ್ಲ 10 ಜನರಿಗೆ ತಂಡದ ನಾಯಕರಲ್ಲಿ ವಿನಂತಿ, ಅವರು ಬಡಾಖಾನೆ ವ್ಯವಸ್ಥೆಗೆ ಕಳಿಸ್ಕೊಡ್ಬೇಕಾಗಿ ವಿನಂತಿ. ಎರಡನೇ ಸೆಮಿಫೈನಲ್ ಸರ್ ಊಟ ಆದ್ಮೇಲೆ ಹಿಂಗೆ ಮ್ಯಾಚ್ ಸ್ಟಾರ್ಟ್. ಈಗ ಊಟ